ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಚಾಪ್ಟರ್ ನಂಬರ್ 3 ಅದು ಬರಲಿಲ್ಲ, ಹೆಡ್ಡಿಂಗ್ ಹಾಕಿಲ್ರು. ಚಾಪ್ಟರ್ ನಂಬರ್ 3 ಮೂರನೇ ಚಾಪ್ಟ್ರು. ಫಸ್ಟ್ PUCಯಲ್ಲಿ ಮೂರನೇ ಚಾಪ್ಟ್ರು. ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಯಾಕಂದರೆ ಇಲ್ಲಿಂದನೇ ನಿಮ್ಮ ಕಾಮರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದನೇ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಇಲ್ಲಿಂದನೇ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿವರೆಗೂ ಎಲ್ಲ ಕಲ್ತ್ರಿ, ಬೇಸಿಕ್ನಾಗ ಕಲ್ತಿದ್ರಿ. ಆಸ್ತಿ ಅಂದ್ರೇನು, ಲ್ಯಾಬಿಲಿಟಿ ಅಂದ್ರೇನು, ಅಸೆಟ್ ಅಂದ್ರೇನು, ಆಮೇಲೆ ಡೆಟರ್ಸ್ ಅಂದ್ರೇನು, ಕ್ರೆಡಿಟರ್ಸ್ ಅಂದ್ರೇನು, ಯಾವ ರೀತಿ ನಾವು ಸೋಲ್ವ್ ಮಾಡ್ತೀವಿ, ಸೋಲ್ವ್ ಮಾಡಿದಾಗ ಅವರು ಡೆಟರ್ಸ್ ಹೆಂಗೆ ಕ್ರಿಯೇಟ್ ಆಗ್ತಾರೆ, ಕ್ರೆಡಿಟರ್ಸ್ ಹೆಂಗೆ ಕ್ರಿಯೇಟ್ ಆಗ್ತಾರೆ, ಗೊತ್ತಾಗ್ತಿದೆಯಲ್ಲ. ಸೊ ಕ್ಯಾಪಿಟಲ್ ಅಂದ್ರೇನು, ಈ ರೀತಿ ಸಣ್ಣ ಸಣ್ಣ ಪುಟ್ಟದೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡ್ರೆ ಇವಾಗ ನಾವು ಯಾವುದ್ರ ಬಗ್ಗೆ ತಿಳ್ಕೊತೀವಿ, ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಯಾವ ರೀತಿ ಮಾಡಬೇಕು. ರೆಕಾರ್ಡ್ ಅಂದರೆ ಬರೆದಿಡೋದು. ಸರ್ ಹಂಗೆ ಬರೀಬೇಕು, ಹಿಂಗೆ ಬರೀಬೇಕು. ನಾನು ಹೇಳ್ತಿದ್ದೆ ನಿಮಗೆ, ಹಂಗೆ ಬರೆದಿಡಬೇಕು, ಹಿಂಗೆ ಬರೆದಿಡಬೇಕು, ಟ್ರಾನ್ಸಾಕ್ಷನ್ ರೆಡಿ ಮಾಡಿಡಬೇಕು. ನಾವು ಕೊನೆಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋಕ್ಕೆ ನಮಗೆ ಟ್ರಾನ್ಸಾಕ್ಷನ್ ಬೇಕು ಅಂತ ನಾನು ಹೇಳ್ತಿದ್ದೆ. ಅದರ ರೆಕಾರ್ಡ್ ಹೆಂಗೆ ಮಾಡೋದನ್ನು ಹೇಳ್ತಿದ್ದೆ. ಈಗ ನೋಡಿ, ಒಂದು ಎಕ್ಸಾಂಪಲ್, ಒಂದು ಬಾವಿ ಇದೆ, ಒಂದು 4 ಜನ ಇದ್ದಾರೆ ಫ್ರೆಂಡ್ಸ್. ಇಲ್ಲೊಂದು ಕಲ್ಲಿದೆ, ಈ ಕಲ್ಲು ಮೇಲೆ ನಿಂತಿದ್ದಾರೆ ಅವರು. ಇವನು ಹೇಳ್ತಾನೆ ಇದು 100 ಫೂಟ್ ಆಳ ಇದೆ. ಇವನು ಹೇಳ್ತಾನೆ ಅದೆಲ್ಲ 20 ಫೂಟ್ ಆಳ ಇದೆ, ಅದರಲ್ಲಿ ನೀರೇ ಇಲ್ಲ ಅಂತ ನೀವು ಒಬ್ಬ. ಇನ್ನೊಬ್ರು ಹೇಳ್ತಾನೆ ಇಲ್ಲ, ಆ ಥರ ಜಗದ್ರೆ ವಾಪಸ್ ನೀವು ಮೇಲೆ ಬರೋಕ್ಕೆ ಸಾಧ್ಯನಿಲ್ಲ ಅಂತಾನೆ. ಹಾಗಾದರೆ ಅದು ಎಷ್ಟು ಆಳ ಇದೆ ಅಂತ ನೋಡ್ಬೇಕಾದ್ರೆ ನಾವೇನು ಮಾಡ್ಬೇಕು? ಅದ್ರಾಗ ಜಿಗಿಬೇಕಾ ಬೇಡ? ಅದರೊಳಗೆ ಜಿಗಿಬೇಕು. ಜಿಗದಾಗ ಆ ಒಂದು ಬಾವಿ ಆಳ ಗೊತ್ತಾಗುತ್ತೆ. ಎಲ್ರಿಗೂ ಒಂದು ಅಡ್ವರ್ಟೈಸ್ ಗೊತ್ತಾಗುತ್ತೆ. ಒಂದು ಅಡ್ವರ್ಟೈಸ್ ಬರ್ತಾಯಿತ್ತು ಮೊದಲು, ನೀವೆಲ್ಲ ಮೊಬೈಲಲ್ಲಿ ನೋಡಿರ್ತೀರ. ಒಂದು ಹೊಳೆ ಇರುತ್ತೆ, ಅದರಲ್ಲಿ ಒಂದು ಮೊಸಳೆ ಇರುತ್ತೆ, ಮೊಸಳೆ ಥರ ನಿಂತಿರುತ್ತೆ. ಇಲ್ಲಿ 2 ಜನ ಒಂದು ಕ್ಯಾರೆಕ್ಟರ್ಗಳು ಇರ್ತವೆ. ಇವನು ಹೇಳ್ತಿರ್ತಾನೆ ಏದು ಮೊಸಳೆ ಐತೆ ಅಂತ ಹೇಳ್ತಿರ್ತಾನೆ. ನೋಡಿದ್ರಿ, ಇದು ಮೊಸಳೆ ಇದೆ ಹೋಗ್ಬೇಡ ಹತ್ರ. ಇವನೇ ಅದಲ್ಲಪ್ಪ ಕಟ್ಟಿಗೆ ಇದೆ ಅದು. ಇವನು ಹೇಳ್ತಾನೆ ಅದು ಮೊಸಳೆ ಇದೆ ಅಂತ ಹೇಳ್ತಿರ್ತಾನೆ. ಇವನು ಹೇಳ್ತಾನೆ ಅದು ಕಟ್ಟಿಗೆ ಇದೆ ಹೋಗ್ಬೇಡ ಅಂತಿರ್ತಾನೆ. ನೋಡು ನಾನು ಟಚ್ ಮಾಡ್ತೀನಿ ಅಂತ ಹೋಗಿ ಇವ್ನು ಟಚ್ ಮಾಡಿದಾಗ ಅವ್ನು ತಿಂದ್ಬಿಡತ್ತೆ. ಅವಾಗ ಇವನು ಕನ್ಫರ್ಮ್ ಆಗುತ್ತೆ ಯಾವುದು ಮೊಸಳೆ ಐತೆ. ಹಂಗೆ ನೀವೇನು ಮಾಡ್ಬೇಕಾಗತ್ತೆ, ಹೇಳಿದ್ದನ್ನು ಈಗ 2 ಚಾಪ್ಟರ್ಲಿ ಥಿಯರಾಟಿಕಲ್ನಾಗ ಕಲ್ತಿದ್ದು ಎಲ್ಲ ಏನಾಯ್ತಪ್ಪ ಅಂದರೆ ಅದು ಸುಮ್ಮನೆ ಹೇಳೋಕ್ಕಷ್ಟೇ, ತಿಳ್ಕೊಳ್ಳೋಕ್ಕಷ್ಟೇ. ಇವಾಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವಾಗ ಏನು ನೋಡಪ್ಪ ಅಂದರೆ ನಾವು ಅದ್ರ ಒಳಗಡೆ ಇಳಿದು ಆ ಒಂದು ಕಾನ್ಸೆಪ್ಟನ್ನ ಯಾವ ರೀತಿ ಬರೆದಿಡೋದು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಿದ್ದೀವಿ. ಹಾಗಾದರೆ ಈ ಒಂದು ಚಾಪ್ಟರ್ಲಿ ನಾವು ಏನೇನು ಕಲಿತೀವಿ ಬರ್ಕೊಳ್ಳಿ. ಕಂಟೆಂಟ್ಸ್ ಆಫ್ ದಿ ಚಾಪ್ಟರ್. ಕಂಟೆಂಟ್ಸ್ ಇದರ ಏನು ಕಲಿತೀವಿ ಅಂದರೆ ಶಾರ್ಟ್ ಫಾರ್ಮಲ್ಲಿ ಹೇಳ್ತೀನಿ. ಇದರೊಳಗೆ ನಾವು ಏನೇನು ಕಲಿತೀವಿ. ಫಸ್ಟ್ ಬಂದುಬಿಟ್ಟು ಇಂಟ್ರೊಡಕ್ಷನ್. ನಂಬರ್ 1 ಇಂಟ್ರೊಡಕ್ಷನ್. ನಂಬರ್ 2 meaning of business transaction. Meaning of business transaction. Business transaction. ನಂಬರ್ 3 ಔಚರ್ ಬಗ್ಗೆ ಕಲಿತೀವಿ. ಔಚರ್ ಬಗ್ಗೆ ಕಲಿತೀವಿ. ಅಕೌಂಟಿಂಗ್ ಈಕ್ವೇಷನ್ ಬಗ್ಗೆ ಕಲಿತೀವಿ. ನಂಬರ್ 4 ಅಕೌಂಟಿಂಗ್ ಈಕ್ವೇಷನ್. ಅಕೌಂಟಿಂಗ್ ಈಕ್ವೇಷನ್ ಬಗ್ಗೆ ಕಲಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಅಕೌಂಟಿಂಗ್ ಸೈಕಲ್ ಬಗ್ಗೆ ಕಲಿತೀವಿ. ಅಕೌಂಟಿಂಗ್ ಸೈಕಲ್ ಬಗ್ಗೆ ಕಲಿತೀವಿ. ನೆಕ್ಸ್ಟು ನಂಬರ್ 6 ಕೈಂಡ್ಸ್ ಆಫ್ ಅಕೌಂಟಿಂಗ್. ಕೈಂಡ್ಸ್ ಆಫ್ ಅಕೌಂಟಿಂಗ್. Number 7 rules of accounting. Rules of accounting. ಈ ಥರ 2 ರೂಲ್ಸ್ ಬರ್ತವೆ. ನಂಬರ್ A ಬ್ರಿಟಿಷ್ ಸಿಸ್ಟಮ್,
British system. Okay. Next number B, American system. Number 8. Number 8, journal. ಜರ್ನಲು, ಮೀನಿಂಗ್ ಆಫ್ ಜರ್ನಲು, ಫೀಚರ್ಸ್ ಆಫ್ ಜರ್ನಲು ಇವೆಲ್ಲ ಬರ್ತವೆ. ಜಸ್ಟ್ ಜರ್ನಲ್ ಬಗ್ಗೆ ಕಲಿತೀವಿ. ಅದಾಗಿದ ತಕ್ಷಣ ನಂಬರ್ 9, ಲೆಡ್ಜರ್ ಬಗ್ಗೆ ಕಲಿತೀವಿ. ಲೆಡ್ಜರ್ ಬಗ್ಗೆ ಕಲಿತೀವಿ. ಇಷ್ಟು ಆಪ್ಷನ್ ಎಲ್ಲ ನಾವೇನು ಮಾಡ್ತೀವಪ್ಪ ಅಂದರೆ ಈ ಒಂದು ಚಾಪ್ಟರಲ್ಲಿ ಕಲಿತೀವಿ. ಸೊ ಫಾಸ್ಟಾಗಿ ಎಲ್ಲೇನು ಮಾಡ್ಕೋಬೇಕು ಅದನ್ನೆಲ್ಲ ಬರ್ಕೋಬೇಕು. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ಚಾಪ್ಟರ್ ಯಾವುದು? ಸರಿ, ಜೋರ್ಸ್ ಹೇಳಿ ಎಲ್ಲರೂ. ಒನ್ಸ್ ಅಗೇನ್ ಇನ್ನೊಂದ್ಸರಿ ಹೇಳಿ. ಓಕೆ, ನಂಗೆ ಕೇಳಿಸ್ಲಿಲ್ಲ, ಇನ್ನೊಂದ್ಸರಿ ಹೇಳಿ ಜೋರ್ಸೆ. ವೆರಿ ಗುಡ್. ಹಾಗಾದ್ರೆ ಕಂಟೆಂಟ್ಸ್ ಅಂದ್ರೆ ಏನೇನು ಅಂಶಗಳನ್ನ ಒಳಗೊಂಡಿದೆ? ಕಂಟೆಂಟ್ಸ್ ಅಂದ್ರೆ ಅಂಶಗಳು, ಯಾವ ಅಂಶಗಳನ್ನ ಒಳಗೊಂಡಿದೆ? ಸೊ ನಂಬರ್ 1, ನಾನು ಹೆಂಗೆ ಹೇಳ್ತೀನಿ ಹಂಗೆ. ಇಂಟ್ರೊಡಕ್ಷನ್, ಮೀನಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ವೌಚರ್, ಅಕೌಂಟಿಂಗ್ ಈಕ್ವೇಶನ್, ಅಕೌಂಟಿಂಗ್ ಸೈಕಲ್, ಕೈಂಡ್ಸ್ ಆಫ್ ಅಕೌಂಟಿಂಗ್, ರೂಲ್ಸ್ ಆಫ್ ಅಕೌಂಟಿಂಗ್. ಅದರೊಳಗೆ ಫಸ್ಟ್ ಒಂದು ಬ್ರಿಟಿಷ್ ಸಿಸ್ಟಮ್, ಅಮೇರಿಕನ್ ಸಿಸ್ಟಮ್, ಜರ್ನಲ್, ಲೆಡ್ಜರ್. ನಿಮ್ಮ ಲೈಫಲ್ಲಿ ಇಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್. ಈ ಏನು ರೂಲ್ಸ್ನ ಕಲಿತಿರಲ್ಲ, ಇಂಪಾರ್ಟೆಂಟು ಗೋಲ್ಡನ್ ರೂಲ್ಸ್ ಅಂತ ಕರಿತೀವಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಇದು 12 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತೆ. ಜರ್ನಲಿಂದ 12 ಮಾರ್ಕ್ಸ್ ಪ್ರಾಬ್ಲಮ್. ಇದು ಮತ್ತೆ ಇಷ್ಟೆಲ್ಲ ಥಿಯರಿ ಇರುತ್ತೆ. ಇಲ್ಲಿ ತನಕ ಥಿಯರಿ ಹೇಳ್ತೀನಿ, 6ನೇ ಕಂಟೆಂಟ್ಸ್ ತನಕ ನಿಮಗೆ ಥಿಯರಿ ಹೇಳ್ತೀನಿ. 7ನೇ ಕಂಟೆಂಟ್ಸಿಂದ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್. 7ನೇ ಕಂಟೆಂಟು ತಿಳ್ಕೊಂಡ್ರೆ ಈ ಜರ್ನಲ್ ತಿಳಿಯುತ್ತೆ. ಇದು ತಿಳಿಲಿಲ್ಲ ಅಂದರೆ ಇದು ಯಾವುದೂ ತಿಳಿಯಲ್ಲ. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಈ ಚಾಪ್ಟ್ರು, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸ್ಟಾರ್ಟ್ ಮಾಡೋಣಾಗಾದ್ರೆ. ಸೊ ಹೆಡ್ಡಿಂಗ್ ಹಾಕಿ ಇಂಟ್ರೊಡಕ್ಷನ್ ಬರ್ಕೊಂಡ್ರೆ ಎಲ್ಲರೂ. ಕಂಪ್ಲೀಟ್. ಇಂಟ್ರೊಡಕ್ಷನ್ ಹೆಡಿಂಗ್ ಹಾಕಿ ಇಂಟ್ರೊಡಕ್ಷನ್. ಫಸ್ಟ್ money is the lifeblood of every activity. 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 Continue. Next, money creates the responsibility. Money creates the responsibility. Create the responsibility. Money create the responsibility, comma, to utilize the amount for the specific purpose. Utilize the amount for the specific purpose
for which it is received, which it is received, which it is received, which it is received, full stop. Accounting helps the, accounting helps the, accounting helps the accountant, accounting helps the accountant, accounting helps the accountant to relieve, 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 relieve from the responsibility, relieving, relieve from the responsibility of dealing, of dealing with money, with money, full stop, continue, dealing with the money, full stop, continue. Every business, every business receives money from, receives money from, receives money from, every business receives money from various sources, every business receives money from various sources, various sources, such as, such as sales, such as sales, comma loans, comma loans, comma incomes, comma loans, so on, so on, on, so on, comma, it spends the money for, it spends the money for, it spends the money for different purposes, it spends the money for different purposes, different purposes, such as, different purposes, such as, it spends the money for, from, it spends the money for different purposes, different purposes, such as, such such, such as purchase of goods and assets, purchase of goods and assets, goods and assets, comma, payment of expenses, payment of loans, etc, itc ಅಂತ ಬರೀ etc, etc, full stop. Accounting is the tool, accounting is the tool which help, accounting is the tool which helps the accountant, accounting is the tool which helps the accountant to relieve, to relieve, to relieve from the responsibility, to relieve from the responsibility, to relieve the responsibility of dealing with the money, dealing with the money, responsibility of dealing with the DEALING, dealing with the money. ಓಕೆ, ಇದನ್ನ ನೋಟ್ಸ್ ನಾನು ಕಳಿಸ್ತೀನಿ ಗ್ರೂಪ್ ಒಳಗಡೆ. ಫಸ್ಟು ಚಾಪ್ಟರ್ ಹೆಡ್ಡಿಂಗ್ನ ಅರ್ಥ ಮಾಡ್ಕೊಳಕ್ಕೆ ಕಲಿಬೇಕು ಎಲ್ಲರೂ. ಯಾವುದೇನು ಕಾನ್ಸೆಪ್ಟ್ ನಾನು ಹೇಳಿದ್ದೀನಿ, ತುಂಬ ಸರಿ ಹೇಳ್ತಾ ಇದ್ದೀನಿ. ಚಾಪ್ಟರ್ ಹೆಡ್ಡಿಂಗ್ನ ತಿಳ್ಕೊಂಡ್ರೆ ಪ್ರಾಬ್ಲಮ್ ಎಲ್ಲ ಅಲ್ಲಿ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ರೆಕಾರ್ಡ್, ರೆಕಾರ್ಡ್ ಅಂದರೆ ಬರೆದಿಡೋದು. ಈಗೇನು ನಾನು ಹೇಳಿದ ತಕ್ಷಣ ನೀವು ಬರೆದಿಡ್ತೀರಿ. ಯಾಕೆ ಬರೆದಿಡ್ತೀರಾ? ಈಗ ನಾನು ಹೇಳಿದ ತಕ್ಷಣ ಎಲ್ಲ ತಲೆಗೆ ಹೋಗ್ಬಿಡತ್ತಾ? ಇಲ್ಲ, ಏನು ಮಾಡ್ಬೇಕಾಗತ್ತೆ? ಬರೆದಿಡಬೇಕು. ಆಮೇಲೆ ಓದ್ಕೊಳ್ಳೋಕ್ಕೆಲ್ಲ ನಿಮ್ಗೆ ಯೂಸ್ ಆಗುತ್ತೆ. ಹಾಗೆ ರೆಕಾರ್ಡಿಂಗ್ ಆಫ್ ಯಾವ ಟ್ರಾನ್ಸಾಕ್ಷನು? ಬಿಸ್ನೆಸ್ ಟ್ರಾನ್ಸಾಕ್ಷನ್. ಟ್ರಾನ್ಸಾಕ್ಷನ್ ಅಂದರೆ ವಹಿವಾಟು,
ಬರ್ಕೊಡ್ರಿ. ವಹಿವಾಟನ್ನು ಬರೆದಿಡುವುದು ಭಾಗ 1, ಅದಕ್ಕೆ ಪಾರ್ಟ್ 1 ಅಂತ ಕರೀತಾರೆ. ವಹಿವಾಟನ್ನು ಏನು ಮಾಡೋದು? ಯಾವ ವಹಿವಾಟು? ವ್ಯವಹಾರದ ವಹಿವಾಟನ್ನು ಬರೆದಿಡೋದು. ಇದ್ರ ಹೆಡ್ಡಿಂಗ್ ಕನ್ನಡದಲ್ಲಿ ಏನಿದ್ರೆ ಹೆಡ್ಡಿಂಗ್ ಏನು? ಸ್ಟ್ಯಾಂಡ್ ಅಪ್. ನೀನಲ್ಲ ಕೂತ್ಕೋ, ಹಿಂದೆ ನಾನು ಏನು ಹೇಳಿದೆ? ಕನ್ನಡದಲ್ಲಿ ಏನು ಅರ್ಥ ಆಗುತ್ತೆ ಇದಕ್ಕೆ? ಎಲ್ಲಿ ಬರೆದಿಡಬೇಕು? ಬುಕ್ ಕೀಪಿಂಗ್, ಬುಕ್ಕಲ್ಲಿ ಬರೆದಿಡೋದು. ಓಕೆ, ಕೂತ್ಕೋ, ನಿದ್ದೆ ಮಾಡಬೇಡ. ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಬಿಸ್ನೆಸ್ನ ಅಥವಾ ವ್ಯವಹಾರದ ಟ್ರಾನ್ಸಾಕ್ಷನ್ಗಳ ವಹಿವಾಟುಗಳನ್ನ ಬರೆದಿಡೋದು. ಒಂದು ಸಣ್ಣ ಎಕ್ಸಾಂಪಲ್ ತೊಗೊಳ್ಳ. ಈ ಎಕ್ಸಾಂಪಲ್ ಅರ್ಧ ಅವರ್ ಹೋಗುತ್ತೆ, ಅರ್ಧ ಅವರ್ ಟೈಮ್ ತಿನ್ನುತ್ತೆ. ಆದರೂ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ದೊಡ್ಡ ಫ್ಯಾಕ್ಟ್ರಿ ಯಾವುದಿದೆ? ಶುಗರ್. ಎಲ್ಲರೂ ಗೊತ್ತಿರುವಂಥ ಒಂದು ಆಪ್ಷನ್ ಯಾವುದು? ಶುಗರ್ ಫ್ಯಾಕ್ಟ್ರಿ. ತೊಗೊಳ್ಳೋದನ್ನ ಓಕೆ, ಒಂದು ಫ್ಯಾಕ್ಟ್ರಿನ ತೊಗೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಫ್ಯಾಕ್ಟ್ರಿ ತೊಗೊಳೋದಕ್ಕಿಂತ ಮುಂಚೆ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡೋಕ್ಕೆ ನಮಗೇನು ಬೇಕು? ನಮಗೇನು ಬೇಕು ಹೇಳಿ? ಫಸ್ಟ್ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೇನು ಬೇಕು? ಓಕೆ, ನಿಮಗೂ ಕೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ. ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಬೇಕು? ನಾನು 4 ಆಪ್ಷನ್ ಕೊಡ್ತೀನಿ. ಜಾಗ ಅಂದರೆ ಲ್ಯಾಂಡ್ ಬೇಕು. ಒಬ್ರು ಹೇಳ್ತಾರೆ ಸರ್ ಬಿಲ್ಡಿಂಗ್ ಬೇಕು, ಬಿಲ್ಡಿಂಗ್ ಇದ್ದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇನ್ನೊಬ್ರು ಹೇಳ್ತಾರೆ ಸರ್ ದುಡ್ಡು ಬೇಕು. ಇನ್ನೊಬ್ರು ಹೇಳ್ತಾರೆ ಸರ್ ಐಡಿಯಾ ಬೇಕು. ನಾಲ್ಕು ಬೇಕನ್ನೋರು ಇದ್ದಾರೆ. ಅದಕ್ಕಿಂತ ಮುಂಚೆ ಮುಖ್ಯವಾಗಿದ್ದು ಯಾವುದು? ನಿಮ್ಮ ಹತ್ರ ಐಡಿಯಾ ಇದ್ರೆ ಮಾಡೋಕ್ಕಾಗತ್ತಾ? ದುಡ್ಡು ಇರಲಿಲ್ಲ ಅಂದರೆ? ಎಲ್ಲದಕ್ಕೂ ದುಡ್ಡೇ ಇಂಪಾರ್ಟೆಂಟು. ಅದಕ್ಕೆ ಫಸ್ಟ್ ಲೈನಲ್ಲಿ ಕೊಟ್ಟಿದ್ದಾರೆ, ಮನಿ ಈಸ್ ದ ಲೈಫ್ ಬ್ಲಡ್ ಆಫ್ ಎವ್ರಿ ಆ್ಯಕ್ಟಿವಿಟಿ. ಲೈಫ್ ಬ್ಲಡ್ ಅಂದರೆ ಹಣ ಇದ್ರೇ ನೀವು ಮುಂದೆ ಸಾಗ್ತಿರಲ್ಲ ಅಂದರೆ ಸಾಗಕ್ಕೆ ಸಾಧ್ಯ ಇಲ್ಲ. ಹಣ, ಮನಿ ಈಸ್ ಅ ಲೈಫ್ ಬ್ಲಡ್ ಆಫ್ ಎವ್ರಿ ಆ್ಯಕ್ಟಿವಿಟಿ. ಎಲ್ಲ ಆ್ಯಕ್ಟಿವಿಟಿಗೆ ಹಣ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಇವನ ಹತ್ರ ಒಂದು 5 ಕೋಟಿ ರೂಪಾಯಿ ಅಮೌಂಟ್ ಇದೆ. 5 crore rupees. ಎಷ್ಟು? 5 ಕೋಟಿ ರೂಪಾಯಿ ಅಮೌಂಟ್ ಇದೆ ಅವನ ಹತ್ರ. ಒಂದು ಸಣ್ಣ ಸ್ಟೋರಿ. ಅವನ ಹತ್ರ ಎಷ್ಟಿದೆ ಅಮೌಂಟು? 5 crore ರೂಪಾಯಿ ಅಮೌಂಟ್ ಇದೆ. ಅಮೌಂಟ್ ಅವನ ಹತ್ರ ಇದ್ದರೆ ಅದು ಹಣ ಆಗುತ್ತೆ. ಹಣ ಬ್ಯಾಂಕಲ್ಲಿ ಇಟ್ಟಿದಂದರೆ ಬ್ಯಾಂಕಲ್ಲಿರುವಂಥ ಹಣ, ಕೈಯಲ್ಲಿದ್ದರೆ ಕ್ಯಾಶ್ ಅಂತ ಕರಿತೀವಿ. ಸೊ ಅವನೇನು ಮಾಡ್ತಾನೆ, ಪ್ಲ್ಯಾನ್ ಮಾಡ್ತಾನೆ, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತ. ಶುಗರ್ ಫ್ಯಾಕ್ಟ್ರಿನ ಕಟ್ಟಬೇಕಂತಾನೆ. ಎಲ್ರಿಗೂ ಸ್ಟೋರಿ ಅರ್ಥ ಆಯ್ತಂದರೆ ಈ ಒಂದು ಚಾಪ್ಟರ್ ಪೂರ್ತಿ ಅರ್ಥ ಆಗುತ್ತೆ. ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ದಾನೆ. 5 crore ಅವನ ತುಂಬ ಅಮೌಂಟ್ ಇದೆ. 5 crore ಅಮೌಂಟ್ ಏನು ಮಾಡ್ತಾನಪ್ಪ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಬಿಸ್ನೆಸ್ಸಲ್ಲಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ. ಹಾಗಾದರೆ ಅದಕ್ಕೆ ಏನಂತ ಕರಿತೀವಿ? ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಈ ಅಮೌಂಟಿಗೆ ನಾವು ಏನಂತ ಕರಿತೀವಿ? ಕ್ಯಾಪಿಟಲ್ ಅಂತ ಕರಿತೀವಿ, ಬಂಡವಾಳ. ಏನಂತ ಕರಿತೀವಿ? ಕ್ಯಾಪಿಟಲ್. ಹಾಗಾದರೆ ಸ್ಟ್ಯಾಂಡ್ ಅಪ್. ಈ ಕ್ಯಾಪಿಟಲ್ ಅವನ ಹತ್ರ ಇದೆ. ಏನು ಮಾಡ್ತಾನೆ ಈಗ? ಫಸ್ಟ್ ಏನು ಮಾಡ್ತಾನೆ? ಡೈರೆಕ್ಟ್ ಇನ್ವೆಸ್ಟ್ ಮಾಡಿಬಿಡ್ತಾನೆ. ಏನು ಮಾಡ್ತಾನೆ? ನಿದ್ದೆ ಮಾಡ್ತಿದ್ಯಾ? ಅದಕ್ಕೆ ಎಬ್ಸ್ತೀನಿ ನಿಮಗೆ. ಏನು ಮಾಡ್ಬೇಕು ಫಸ್ಟ್? ಜಾಗ. ವೆರಿ ಗುಡ್. ಏನು ತಗೋಬೇಕು? ಕ್ಲಾಪ್ಸ್ ಹಾಕಿ ಎಲ್ರು. ಈ ಕ್ಲಾಪ್ಸ್ ಎದಕ್ಕೆ ಹೇಳು? ಓಕೆ, ಫಸ್ಟ್ ಅವನು ಏನು ಮಾಡ್ತಾನೆ ಅಂದರೆ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾನೆ. ಏನು ಮಾಡಿದ? ಲ್ಯಾಂಡ್ ಪರ್ಚೇಸ್. ಜಾಗನ ಖರೀದಿ ಮಾಡಿದ. 5 ಲಕ್ಷ ಖರೀದಿ ಮಾಡಲ್ಲ. ಆ ಜಾಗ ಪರ್ಚೇಸ್ ಮಾಡೋಕ್ಕೆ 70 ಲಕ್ಷ ಖರ್ಚಾಗತ್ತೆ. ಎಷ್ಟು ಖರ್ಚು ಮಾಡಿದ? 70 ಲಕ್ಷ ಖರ್ಚು ಮಾಡಿದ. ಕ್ಯಾಲ್ಕುಲೇಟರ್ ಇದ್ದರೆ 5 ಲಕ್ಷದಲ್ಲಿ 5 ಕೋಟಿದಲ್ಲಿ 70 ಲಕ್ಷ ಹೋದ್ರೆ ಉಳಿತು ಎಷ್ಟು? ಅದನ್ನು ಇಲ್ಲೇ ಬರಿತೀನಿ, ಎಷ್ಟು ಉಳಿತು ಅನ್ನೋದನ್ನು ಬರಿತೀನಿ. 4 crore. ಎಷ್ಟು? 30 lakhs rupees ಅಮೌಂಟ್ ಉಳಿಯುತ್ತೆ. ನೆಕ್ಸ್ಟ್ ಪ್ಲ್ಯಾನ್ ಏನು? ಜಾಗ ತೊಗೊಂಡ್ಬಿಡ್ತಾನ. ನೆಕ್ಸ್ಟ್ ಏನು ಮಾಡಬೇಕು? ಬಿಲ್ಡಿಂಗ್ ಕಟ್ಟಬೇಕು, ಪ್ಲ್ಯಾನ್ ಮಾಡಬೇಕು, ಇಂಜಿನಿಯರ್ ಕಳಿಸ್ಬೇಕು. ಖರ್ಚು ಏನು ಮಾಡ್ತಾನೆ ಅಂದರೆ ಆ ಫ್ಯಾಕ್ಟ್ರಿ ಬಿಲ್ಡಿಂಗ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಜಾಗ ಇಲ್ಲೇ ಐತೆ ಅಂತ ತಿಳ್ಕೊಂಡು ಫ್ಯಾಕ್ಟ್ರಿ ಜಾಗ ತೊಗೊಂಡಿದ್ದಾನೆ. ಓಕೆ, ಇಷ್ಟು ಜಾಗ ತೊಗೊಂಡಿದ್ದಾನೆ, ಒಂದು 4 ಎಕರೆ. ಈಗೇನು ಮಾಡಬೇಕು? ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಅಂತ ಕರೀತಾರೆ. ಸೊ ಅದು ಪರ್ಚೇಸ್ ಇದ್ದಂಗೆ ಅಥವಾ ಬಿಲ್ಡಿಂಗ್ ಅಂತ ಹಾಕೋಣ. ಜಸ್ಟ್ ಬಿಲ್ಡಿಂಗಿಗೆ 1 ಕೋಟಿ ಪೂರ್ತಿ ಹೋಗುತ್ತೆ. 1 crore ಕೊಟ್ಟು ಬಿಲ್ಡಿಂಗ್ನ ಏನು ಮಾಡಿದಪ್ಪ ಅಂದರೆ ಕನ್ಸ್ಟ್ರಕ್ಷನ್ ಮಾಡಿದ. ಅವನ ಹತ್ರ ಎಷ್ಟು ಉಳಿತು? 1 crore ಬೇಡ, 2 crore ತೊಗೋಣ. ಎಷ್ಟು ಉಳಿತು?
2,30,00,000 ಅವನ ಹತ್ರ ಅಮೌಂಟ್ ಉಳಿತು. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಹಾಗಾದರೆ ಏನಾಯ್ತು ಈಗ? ರೆಡಿ ಏನಾಯಿತು? ಬಿಲ್ಡಿಂಗ್ ರೆಡಿ ಆಯಿತು. ಓಕೆ, ಒಂದು ನಿಮಿಷ. $4,30,00,000 ಕರೆಕ್ಟ್ ಇದೆಯಲ್ಲ? ಓಕೆ, ಇದೆಯಲ್ಲ 70 ಲಕ್ಷ, ರೈಟ್. 70,000 ಆಗಿದೆ, 7 ಲಕ್ಷ ಆಗುತ್ತೆ. 70 ಲಕ್ಷ, ಅದರೊಳಗೆ 4,30,00,000 ಉಳಿತು. ಆಮೇಲೆ 2 ಕೋಟಿ ಖರ್ಚು ಮಾಡಿದ ಬಿಲ್ಡಿಂಗ್ಗೋಸ್ಕರ 2 ಕೋಟಿ ಖರ್ಚು ಮಾಡಿದ, ಇದು ಬಿಲ್ಡಿಂಗ್. ಆಮೇಲೆ ಅವನ ಹತ್ರ ಹೋಯ್ತು 2,30,00,000 ಉಳಿತೈತಿ. ಬಿಲ್ಡಿಂಗ್ನ ಕಟ್ಟಿದ ತಕ್ಷಣ ಏನು ಮಾಡ್ತಾನೆ? ಯಾರು ಹೇಳ್ತಾರೆ ನೆಕ್ಸ್ಟ್? ಹಾಂ, ಏನು ತಗೋ ನೆಕ್ಸ್ಟ್? ಯಾರು ಹೇಳ್ತೀರಾ ನೋಡ? ಯಾರು ಇಂಟೆಲಿಜೆಂಟ್ ಸ್ಟೂಡೆಂಟ್ ಇದ್ದಾರೆ ಅವ್ರು ಹೇಳ್ತಾರೆ. ಬಿಲ್ಡಿಂಗ್ ಆಗಿದ ತಕ್ಷಣ ಏನಾಗುತ್ತೆ? ಹಾಂ, ವೆರಿ ಗುಡ್, ರೈಟ್ ಆನ್ಸರ್. ಏನಂತ ಕರೀತಾರೆ? ಇನಾಗ್ರಲ್ ಫಂಕ್ಷನ್ ಮಾಡ್ಬೇಕಂತದ್ದು. ಮಾಡಬೇಕಾ ಬೇಡವಾ? ಮಾಡಬೇಕು, ಮಾಡಲೇಬೇಕು. ಅದಕ್ಕೂ ಖರ್ಚಾಗತ್ತೆ, ಅದೆಲ್ಲ ಅದ್ರಾಗೆ ಬಂತು. ಆದರೆ ಬಿಲ್ಡಿಂಗ್ದಾಗೆ ಬಂತದು. ಸೊ ಅದು ಎಲ್ಲ ಸೇರಿಸಿ ಬಿಲ್ಡಿಂಗ್ ಹಾಕಿರ್ತಾರೆ. ಅದು ಇನಾಗ್ರಲ್ ಮಾಡಲೇಬೇಕು. ಇದಾಗಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಒಳಗಡೆ ಮಷಿನರೀಸ್ನ ಇಡ್ತಾರೆ. ಇವೆಲ್ಲ ಬಾಗ್ಲಲ್ಲ, ಮಷಿನರೀಸ್ ಇವು. ಇವೆಲ್ಲ ನೀವು ಮಷಿನರಿ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ. ಸೊ ಮಷಿನರಿ ಪರ್ಚೇಜ್, ಮಷಿನರಿಗೆ 1,50,00,000 ರೂಪೀಸ್ ಹೋಗುತ್ತೆ. ಹಾಗಾದರೆ ಎಷ್ಟು ಉಳಿತು? 80 ಲಕ್ಷ ಉಳಿಯುತ್ತೆ. ಮಷಿನರಿ ಆಗಿದ ತಕ್ಷಣ ಫರ್ನಿಚರ್ ಪರ್ಚೇಸ್ ಮಾಡ್ಬೇಕತ್ತಾನ. ಕಿಟಕಿ, ವಿಂಡೋ, ಅದು ಇದು, ಚೇರ್ಸು, ಟೇಬಲ್ಸು, ಫರ್ನಿಚರ್ನ ಪರ್ಚೇಸ್ ಮಾಡ್ತಾರೆ. ಫರ್ನಿಚರ್ನ ಇನ್ಸ್ಟಾಲೇಷನ್ ಮಾಡ್ತಾರೆ. ಅದಕ್ಕೆ ಒಂದು 50 ಲಕ್ಷ ಆಗುತ್ತೆ. ಅವನ ಹತ್ರ ಉಳಿತು ಎಷ್ಟು ಉಳಿತು? ಎಲ್ಲ ರಿಮೈನಿಂಗ್ ಅಮೌಂಟು 30 ಲಕ್ಷ ರೂಪಾಯಿ ಉಳಿತು. ಓಕೆ, 30 ಲಕ್ಷ ಉಳಿತು. ಇನ್ನು ನೆಕ್ಸ್ಟ್ ಏನು ಮಾಡ್ತಾರೆ? ವರ್ಕರ್ಸ್ ಬೇಕೇ ಬೇಕು. ವರ್ಕರ್ಸ್ ಬೇಕತ್ತಾನೆ? ಮಷಿನರಿ ಹಾಕಿದಿರಿ, ಫರ್ನಿಚರ್ ಹಾಕಿದಿರಿ, ಆಳುಗಳು ಬೇಕೇ ಬೇಕು. ಇರಲಿಲ್ಲ ಅಂದರೆ ಕೆಲಸ ನಡೆಯುತ್ತಾ? ಇಲ್ಲ. ಆಳುಗಳನ್ನ ತಂದು ಕುಣಿಸ್ತೀರಾ? ಖಾಲಿ ಕುಣಿಸ್ಬೇಕಾಗತ್ತೆ. ಮತ್ತು ಅವ್ರಿಗೆ ಮಟೀರಿಯಲ್ ಬೇಕಲ್ಲ. ವರ್ಕರ್ಸ್ಗಿಂತ ಮುಂಚೆ ಯಾವ್ದು ಬೇಕು? ಮಟೀರಿಯಲ್ಸ್ ಬೇಕು. ರಾ ಮಟೀರಿಯಲ್ ಅಂತ ಕರಿತೀವಿ. ಪರ್ಚೇಸ್ ಆಫ್ ಗೂಡ್ಸ್ ಅಂತ ಅದು. ಇಲ್ಲಿ ತನಕ ಎಲ್ಲ ಆಸ್ತಿಗಳನ್ನ ಖರೀದಿ ಮಾಡಿದ್ರಿ. ಈ ಒಂದು ಭಾಗ ಏನಾಯಿತು? ಅಸೆಟ್ಸ್ಗಳು ಖರೀದಿ ಮಾಡಿದ್ರಿ. ಇನ್ನು ನೆಕ್ಸ್ಟು ಗೂಡ್ಸನ್ನು ಖರೀದಿ ಮಾಡ್ತಿದ್ರ. ಗೂಡ್ಸ್ ಅಂದರೆ ಮತ್ತು ಅಸೆಟ್ಗೆ ಏನು ಡಿಫ್ರೆನ್ಸು? ಅಸೆಟನ್ನು ಲಾಂಗ್ ಟೈಮ್ ಯೂಸ್ ಮಾಡ್ತೀವಿ, ಗೂಡ್ಸನ್ನು ತಂದು ಮಾರಾಟ ಮಾಡ್ತೀವಿ, ತರ್ತೀವಿ, ಇವತ್ತು ಮಾರಾಟ ಮಾಡ್ತೀವಿ. ಎಕ್ಸಾಂಪಲ್ ರೇಡಿಯೋ ಹೇಳಿದ್ನಲ್ಲ, ನಿಮ್ಮ ಸ್ವಂತ ರೇಡಿಯೋನ ಪ್ರಾಫಿಟ್ಗೋಸ್ಕರ ಮಾರಿದರೆ ಅದು ಸೇಲ್ಸ್ ಅಲ್ಲ. ಅದೇ ರೇಡಿಯೋನ ತಂದು ಮಾರಾಟ ಮಾಡ್ತಿದ್ರೆ ಡೈಲಿ ಏನಾಗ್ತಿತ್ತು? ಸ್ಟ್ಯಾಂಡ್ ಆಫ್. ಏನಾಗ್ತಿತ್ತು? ಗೂಡ್ಸ್ ಆಗ್ತಿತ್ತು. ವಸ್ತುಗಳನ್ನ ತಂದು ಮಾರಾಟ ಮಾಡಿದರೆ ಗೂಡ್ಸು, ನೀವೇ ಯೂಸ್ ಮಾಡಿದರೆ ಅಸೆಟ್ ಆಗುತ್ತೆ. ಸೊ ಈಗ ಏನು ಮಾಡ್ತೀವಿ ಅಂದರೆ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತೀವಿ. ರಾ ಮೆಟೀರಿಯಲ್ಗೋಸ್ಕರ ಎಷ್ಟು ಬೇಕಾಗಿತ್ತಪ್ಪ ಅಂದರೆ 80 ಲಕ್ಷ ಬೇಕಾಗಿದೆ. ನಮ್ಮ ಹತ್ರ ಎಷ್ಟಿದೆ? ಹಾಗಾದರೆ ಕರೆಕ್ಟ್ ಆಗುತ್ತಾ? ಏನು ಮಾಡ್ತಾನೆ ಅವನು? ಬ್ಯಾಂಕಿಂದ ಲೋನ್ ತೊಗೊಳ್ತಾನೆ. ಸಾಲ ಏನು ತೊಗೊಂಡ? ಸಾಲ. ಎಷ್ಟು ತೊಗೋಬೇಕಾಗತ್ತೆ? ಅಷ್ಟೇ ತೊಗೊಳ್ತಾನೆ? ಜಾಸ್ತಿ ತೊಗೊಳ್ತಾನೆ? ಯಾಕೆ ಜಾಸ್ತಿ ತೊಗೋತಾನೆ? ಮತ್ತೇನಾದರೂ ಬೇಕಾಗತ್ತಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತಾನಪ್ಪ ಅಂದರೆ 1,50,00,000 ರೂಪಾಯಿ ಸಾಲ ತೊಗೋತಾನೆ. ಅವನ ಹತ್ರ ಇನ್ನೂ ಎಷ್ಟು ಉಳಿತು? ಅವನ ಹತ್ರ ಟೋಟಲ್ ಇರೋದು 1,05,00,000 ಪ್ಲಸ್ 30 ಲಕ್ಷ, 1 ಲಕ್ಷ ಅಂದರೆ 1 ಕೋಟಿ ಉಳಿತು. 1 ಕೋಟಿ ರೂಪಾಯಿ ಅವನ ಹತ್ರ ನೆಟ್ ಅಮೌಂಟ್ ಉಳಿತು. ಅರ್ಥ ಆಗ್ತಿದೆಯಾ? 1 ಕೋಟಿ ಉಳಿದೈತೆ. ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಇಲ್ಲಿ ಕೆಳಗೆ ಮಾಡ್ತೀನಿ. ನೆಕ್ಸ್ಟ್ ಏನು? ಯಾವುದು? 5 ಕೋಟಿ ಅದು ಏನಾದರೂ ಇಲ್ಲಿ ಬಿಡ್ರಿ. ನೆಕ್ಸ್ಟ್ 1 ಕೋಟಿ ಅವನ ಹತ್ರ ಉಳಿದಿದೆ. ಮಟೀರಿಯಲ್ಸು ತಂದ. ಈ ಮಟೀರಿಯಲ್ನ ಕನ್ವರ್ಟ್ ಮಾಡಬೇಕಲ್ಲ.
ಏನಿದೆ ಅದು ಕಚ್ಚಾ ಸರಕು ಇದೆ. ಕೈಗಾರಿಕೆ ಅಂದ್ರೇನು? ಕೈಗಾರಿಕೆ ಅಂದ್ರೆ ಏನು? ಕಚ್ಚಾ ಸರಕನ್ನ ಶುದ್ಧ ವಸ್ತುಗಳನ್ನಾಗಿ ಪರಿವರ್ತಿಸ್ತೈತಿ. ಅದಕ್ಕಾಗಿ ಕೈಗಾರಿಕೆದಾಗ ಏನೈತಿ, ಕಚ್ಚಾ ವಸ್ತುಗಳದಾವ ಅಂದ್ರೆ ರಾ ಮೆಟೀರಿಯಲ್ಸ್ ಐತಿ. ಆ ರಾ ಮೆಟೀರಿಯಲ್ ಏನು ಮಾಡ್ಬೇಕಾಗತ್ತೆ, ನಾವು ಕನ್ವರ್ಟ್ ಮಾಡಿ ಶುದ್ಧ ವಸ್ತು ಮಾಡ್ಬೇಕು. ಈ ಕನ್ವರ್ಟ್ ಮಾಡೋಕೆ ಯಾರು ಬೇಕಿಲ್ಲಿ? ಮಷಿನರಿ ಬೇಕು, ವಿತ್ ವರ್ಕರ್ಸ್ ಬೇಕು. ವರ್ಕರ್ಸ್ ಇರ್ತಾರೆ. ಈ ವರ್ಕರ್ಸ್ಗೆ ನಾವೇನು ಮಾಡಬೇಕು? ತಿಂಗಳ ಸ್ಯಾಲ್ರಿ ಕೊಡಬೇಕಾ ಬೇಡ? ಮಂತ್ಲಿ ಸ್ಯಾಲ್ರಿ. ಹಾಗಾಗಿ ಇಯರ್ಲಿ ಸ್ಯಾಲ್ರಿ ಅಂತ ತಿಳ್ಕೊಂಡು ಟೋಟಲ್ ಇಯರ್ಲಿ ಸ್ಯಾಲ್ರಿ ವರ್ಕರ್ಸ್ಗೆ ಒಂದು 50 ಲಕ್ಷ ರೂಪಾಯಿ ಖರ್ಚಾಗಿದೆ. ಎಷ್ಟು? 50 ಲಕ್ಷ. ಉಳಿತು ಎಷ್ಟು? 1 ಕೋಟಿಯಲ್ಲಿ 50 ಹೋದರೆ ಮತ್ತೆ 50 ಲಕ್ಷ ಉಳಿತು. ಇವೆಲ್ಲ ಏನು ಆಗ್ತಾ ಇದ್ದಾವೆ ಅಂತ ಮುಂದೆ ಹೇಳ್ತೀನಿ ನಿಮಗೆ. ಈಗ ಕಚ್ಚಾ ವಸ್ತು 1 ವರ್ಷ ತನಕ ಎಲ್ಲ ಕನ್ವರ್ಟ್ ಮಾಡಿ ಶುದ್ಧ ವಸ್ತು ಮಾಡಿ ಮಾರಾಟ ಮಾಡಿದ್ರು, ಸೋಲ್ಡ್ ಮಾಡಿದ್ರು. ಸೋಲ್ಡ್ ಅಂದರೆ ಅದನ್ನ ಇಟ್ಕೊಳ್ಬೇಕಾ, ಮಾರಾಟ ಮಾಡಬೇಕಾ? ಮಾರಾಟ ಮಾಡ್ಬೇಕು ತಾನೆ. ಮಾರಾಟ ಮಾಡಿದ್ದು. ಮಾರಾಟ ಮಾಡಿದಾಗ ಅವರಿಗೆ ಅಲ್ಲಿ 6 ಕೋಟಿ ರೂಪಾಯಿ ಪ್ರಾಫಿಟ್ ಆಯಿತು. ಎಷ್ಟಾಯಿತು? 6 crore rupees ಪ್ರಾಫಿಟ್ ಆಯಿತು. ಈಗ ಅವನು ಫಸ್ಟ್ ಕೆಲಸ ಏನು ಮಾಡ್ತಾನೆ? ವೆರಿ ಗುಡ್. ಏನು ಮಾಡ್ತಾನೆ? ಬ್ಯಾಂಕಿಂದ ಸಾಲ ಐತಲ್ಲ, ಸಾಲ ಕೊಡ್ತಾನೆ. ಎಷ್ಟಿತ್ತು ಸಾಲ? 1 ಕೋಟಿ ರೂಪಾಯಿ ಸಾಲ ಕೊಟ್ಟ. 1 ಕೋಟಿ 50 ಇತ್ತಲ್ಲ, ಓಕೆ. 1 ಕೋಟಿ 50 lakh ಏನಿತ್ತು ಸಾಲ ಇತ್ತು, ಕೊಟ್ಟ. ಉಳಿತೆಷ್ಟು? 4 ಕೋಟಿ 50 ಲಕ್ಷ. ಈ ಅಮೌಂಟ್ ಏನು ಮಾಡ್ತಾನೆ ಅಂದರೆ ನೆಕ್ಸ್ಟ್ ಬಿಸ್ನೆಸ್ಗೆ ಮತ್ತೆ ಯೂಸ್ ಮಾಡ್ತಾನೆ. ಗೊತ್ತಾ? 4 ಕೋಟಿ 50 ಲಕ್ಷ ಉಳಿತಲ್ಲ, ಇದನ್ನು ನೆಕ್ಸ್ಟ್ ಬಿಸ್ನೆಸ್ಗೆ ಕಂಟಿನ್ಯೂ ಮಾಡ್ತಾನೆ. ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ನಾನು ಹೇಳಿದೆ. ಏನೇನು ಹೇಳಿದೆ? ಫಸ್ಟಿಂದ ಹೇಳಿದೆ. ಫಸ್ಟ್ ಏನು ಮಾಡ್ತಾನೆ? ಲ್ಯಾಂಡ್ ಪರ್ಚೇಸ್ ಮಾಡ್ತಾನೆ, ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡ್ತಾನೆ, ಮಷಿನರಿ ಖರೀದಿ ಮಾಡ್ತಾನೆ, ಫರ್ನಿಚರ್ನ ಖರೀದಿ ಮಾಡ್ತಾನೆ, ರಾ ಮೆಟೀರಿಯಲ್ನ ಖರೀದಿ ಮಾಡ್ತಾನೆ. ಅದನ್ನು ಏನು ಮಾಡ್ತಾನೆ? ಇಲ್ಲಿ ಇದನ್ನು ಮಾಡ್ತಾನೆ, ಏನಂದರೆ ವರ್ಕ್ ಇನ್ ಪ್ರೋಗ್ರೆಸ್ನ. ಯಾಕಂದರೆ ಅದನ್ನು ಏನಂತಾರೆ, ಪ್ರೊಡಕ್ಷನ್ನ ಮಾಡಿ ವಸ್ತುಗಳನ್ನ ಕೊನೆಗೆ ಸೋಲ್ಡ್ ಮಾಡ್ತಾನೆ. ಇವೆಲ್ಲ ಏನು? ಇವೆಲ್ಲ ಏನು? ಬಿಸ್ನೆಸ್ಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನು ಆ್ಯಂಡ್ ಮನೆಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್. ಬಿಸ್ನೆಸ್ಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್. ಇದು 1 ವರ್ಷ ನಡೆಯುತ್ತಾ ಅಂದ್ರೆ ಪ್ರತಿ ವರ್ಷ ನಡೆಯುತ್ತಾ? 1 ವರ್ಷಕ್ಕೆ ನಡೀತಿತ್ತ ಅಂದರೆ ಅಲ್ಲಿಗೆ ಬಿಟ್ಬಿಡಕ್ಕೆ ಬರ್ತಿತ್ತು. ಪ್ರತಿ ವರ್ಷ ನಡೀತಾ ಇದೆ. ಪ್ರತಿ ವರ್ಷ ನಮ್ಗೆ ನೆನಪಿಟ್ಕೊಳಕ್ಕಾಗತ್ತಾ? ಈ ವರ್ಷ ಇಷ್ಟೆಲ್ಲ ಮಾಡಿದಪ್ಪ ಅಂತ ಓಕೆ, ಭಾಳ ಅವನು ಜಾನ ಇದ್ದ ಅಂದರೆ ಇಷ್ಟೆಲ್ಲ ನೆನಪಿಟ್ಕೊಳ್ತಾನೆ. ಆದರೆ ಪ್ರತಿ ವರ್ಷ ನೆನಪಿಟ್ಕೊಳಕ್ಕಾಗತ್ತೆ ಅವನಿಗೆ? ನೆಕ್ಸ್ಟ್ ವರ್ಷನೂ ನೆನಪಿಟ್ಕೊಳ್ಳೋ 3ನೇ ವರ್ಷಕ್ಕೆ ಹೋಗಿದ ತಕ್ಷಣ ಇದು ಮರೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬಿಸ್ನೆಸ್ ಮಾಡ್ತಿರ್ತೀವಲ್ಲ ಆ ಟ್ರಾನ್ಸಾಕ್ಷನ್ ನೆನಪಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮನುಷ್ಯ ಹಂಗೆ ಅವಾಗಿನ ಒಂದು ಐಡಿಯಾಗಳನ್ನು ಆವಾಗಲೇ ಮರ್ತು ಬಿಡ್ತಿರ್ತಾನೆ. ಅರ್ಥ ಆಗ್ತಿತ್ತಾನೆ? ಸೊ ಆ ಕಾರಣಕ್ಕಾಗಿ ಏನು ಮಾಡಿರಪ್ಪ ಅಂದರೆ ಅಕೌಂಟ್ ಅನ್ನೋದೊಂದು ಇಲ್ಲಿ ಕಾನ್ಸೆಪ್ಟು ಬರುತ್ತೆ. ಬಿಸ್ನೆಸ್ಸಲ್ಲಿ ಅಕೌಂಟ್ ಅನ್ನೋದು ಕಾನ್ಸೆಪ್ಟ್ ಬರುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಇವೆಲ್ಲ ಏನು ಪರ್ಚೇಸ್ ಮಾಡಿದ್ರು, ಎಲ್ಲ ಸೋಲ್ಡ್ ಏನು ಮಾಡಿದ್ರು, ಸ್ಯಾಲ್ರಿ ಕೊಟ್ಟರು, ಇಂಥವೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಬರೆದಿರ್ತಾರೆ. ಒಂದು 10 ನಿಮಿಷ ವೇಟ್ ಮಾಡಿ. ಎಲ್ರಿಗೂ ಬೇಡ, ಯಾಕಂದರೆ ಆಲ್ರೆಡಿ ಹೇಳಿದ್ದೀನಿ ನಿನ್ನೆ ವಿಡಿಯೋದಾಗ. ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತಪ್ಪ ಅಂದರೆ, ಲಾಸ್ಟ್ ಕ್ಲಾಸ್ ಅಲ್ಲ, ಸ್ವಲ್ಪ ಟೆಕ್ನಿಕಲ್ ಏರರ್ದಿಂದ ಕ್ಲಾಸನ್ನು ಸ್ವಲ್ಪ ಶಿಫ್ಟ್ ಮಾಡಿ ಈ ಕ್ಲಾಸಿಗೆ ಬಂದಿದ್ದೀವಿ. ಸೊ ಅದೇ ಒಂದು ಮೆಥಡನ್ನು ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಸರಿ. ನಾನು ಲಾಸ್ಟ್ ಕ್ಲಾಸನ್ನು ಏನು ಮಾಡಿದ್ದೆಪ್ಪ ಅಂದರೆ ಒಂದು ಫ್ಯಾಕ್ಟ್ರಿನ ಹೇಳಿಬಿಟ್ಟು ಆ ಫ್ಯಾಕ್ಟ್ರಿ ಬಗ್ಗೆ ನಿಮಗೆ ಡೀಟೇಲ್ಸಾಗಿ ಹೇಳ್ತಾ ಇದ್ದೆ. ಆ ಟೈಮಲ್ಲಿ ಸ್ವಲ್ಪ ಟೆಕ್ನಿಕಲ್ ಏರರ್ದಿಂದ ಕ್ಲಾಸ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ವಿ. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಸೊ ನಾನು ಹೇಳಿದೆ ಏನೇನು ಪರ್ಚೇಸ್ ಮಾಡಿದ್ವಿ. ಫಸ್ಟಕ್ಕೆ ನಮ್ಮ ಹತ್ರ ಕ್ಯಾಪಿಟಲ್ ಇತ್ತು. ಎರಡನೇದು ಫಸ್ಟ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟು ಮಷಿನರಿ ಪರ್ಚೇಸ್ ಮಾಡಿದ್ವಿ, ಫರ್ನಿಚರ್ ಪರ್ಚೇಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಮಟೀರಿಯಲ್ಸ್ ಅಂದರೆ ಗೂಡ್ಸ್ ಪರ್ಚೇಸ್ ಮಾಡಿದ್ವಿ. ಗೂಡ್ಸನ್ನು ಪರ್ಚೇಸ್ ಮಾಡಿ ಪ್ರೊಡಕ್ಷನ್ನ ಮಾಡಿದ್ವಿ. ಪ್ರೊಡಕ್ಷನ್ ಆಗಿದ ತಕ್ಷಣ ಅದನ್ನ ಏನು ಮಾಡಿದ್ವಿ? ಪ್ರೊಡಕ್ಷನ್ ಆಗಿದ ತಕ್ಷಣ ವರ್ಕರ್ಸ್ಗಳಿಗೆ ಸ್ಯಾಲ್ರಿ ಕೊಟ್ವಿ, ಅಂದರೆ ಎಕ್ಸ್ಪೆನ್ಸಸ್ಗಳನ್ನ ಮಾಡಿದ್ವಿ. ನೆಕ್ಸ್ಟು ಸೋಲ್ಡ್ ಮಾಡಿದ್ವಿ. ಸೊ ಪ್ರತಿ ವರ್ಷ ಎಲ್ಲ ಬಿಸ್ನೆಸ್ಸಲ್ಲಿ ನಡೆಯುವಂಥ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ಏನು ಮಾಡ್ತೀವಿ ಅಂದರೆ ಅಕೌಂಟಲ್ಲಿ ಬರೆದಿಡ್ತೀವಿ. ಸೊ ನಮ್ಮ ಚಾಪ್ಟರ್ ಹೆಡ್ಡಿಂಗ್ ಏನಿದೆ ಹೇಳು? ಚಾಪ್ಟರ್ ಹೆಡ್ಡಿಂಗ್ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಈ ಚಾಪ್ಟರ್ ಬಗ್ಗೆ ನಿಮಗೆ ನಾನು ಹೇಳ್ತಾ ಇದ್ದೆ ಲಾಸ್ಟ್ ಕ್ಲಾಸಲ್ಲಿ. ಓಕೆ, ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ಸಲ್ಲಿ ನಡೆಯುವಂಥ ಇವೆಲ್ಲ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡೋದು ಅಂದರೆ ಬರೆದಿಡೋದು. ಇದ್ರ ಬಗ್ಗೆ ಈ ಕ್ಲಾಸನ್ನು ನಾವು ತಿಳ್ಕೊಳ್ತಾ ಇದ್ವಿ. ಕ್ಯಾಪಿಟಲ್ಲು ಕೂಡ ಒಂದು ಟ್ರಾನ್ಸಾಕ್ಷನ್, ಲ್ಯಾಂಡ್ ಅನ್ನೋದು ಕೂಡ ಒಂದು ಟ್ರಾನ್ಸಾಕ್ಷನ್,
ಮಷಿನರಿ ಪರ್ಚೇಜ್ ಅನ್ನೋದು ಒಂದು ಟ್ರಾನ್ಸಾಕ್ಷನ್, ಫರ್ನಿಚರ್ ಪರ್ಚೇಜು, ಗೂಡ್ಸ್ ಪರ್ಚೇಜು, ಪ್ರೊಡಕ್ಷನ್ನು, ಸ್ಯಾಲ್ರಿ, ಎಕ್ಸ್ಪೆನ್ಸಸ್. ಅದ್ರ ಜೊತೆಗೆ ಇಲ್ಲಿ ಎಕ್ಸ್ಪೆನ್ಸಸ್ ಏನೇನು ಬರುತ್ತೆ, ವೇಜಸ್ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ತೀವಿ, ಕೊಡ್ತೀವಿ ತಾನೆ. ಆಮೇಲೆ ಗ್ಯಾಸ್ ಬಿಲ್ ಇರುತ್ತೆ, ಕೋಲ್ ಇರುತ್ತೆ, ಕ್ಯಾರೇಜ್ ಇನ್ವರ್ಡ್ ಅಂದರೆ ವಸ್ತುಗಳನ್ನ ತರಕ್ಕೆ ದುಡ್ಡು ಕೊಡಬೇಕು, ವಸ್ತುಗಳನ್ನ ಮಾರಾಟ ಮಾಡೋಕ್ಕೆ ದುಡ್ಡು ಕೊಡಬೇಕು, ಪ್ರತಿಯೊಂದು ಎಕ್ಸ್ಪೆನ್ಸಸ್ ಇರ್ತವೆ. ಇವೆಲ್ಲ ಎಕ್ಸ್ಪೆನ್ಸಸ್ನ ನಾವೇನು ಮಾಡ್ತೀವಿ, ರೆಕಾರ್ಡ್ ಮಾಡಿರ್ತೀವಿ. ಅದನ್ನೇ ಹೇಳ್ತಿದ್ರು ಪುಸ್ತಕದಲ್ಲಿ. ಸೊ ನಿಮಗೆ ಬರ್ಸಿದ್ದೀನಿ ನಾನು, ಫಸ್ಟು ಪ್ಯಾರಾಗ್ರಾಫಲ್ಲಿ ನೋಡ್ಕೊಳ್ಳಿ. ಎಲ್ಲರೂ ನೋಡ್ತಿದ್ದೀರಾ? ಓಕೆ. ಏನು ಕೊಟ್ಟಿದ್ದಾರೆ? ಮನಿ ಈಸ್ ದ ಲೈಫ್ ಬ್ಲಡ್ ಆಫ್ ಎವ್ರಿ ಆ್ಯಕ್ಟಿವಿಟಿ. ಈ ಎಲ್ಲ ಆ್ಯಕ್ಟಿವಿಟಿಗಳಿಗೆ ಯಾವ ಆ್ಯಕ್ಟಿವಿಟಿ ಇವೆಲ್ಲ? ಬಿಸ್ನೆಸ್ ಆ್ಯಕ್ಟಿವಿಟಿ. ಈ ಎಲ್ಲ ಬಿಸ್ನೆಸ್ ಆ್ಯಕ್ಟಿವಿಟಿಗೆ ಏನು ಬೇಕು? ಹಣ ಬೇಕು, ದುಡ್ಡು ಬೇಕು. ಮನಿ ಈಸ್ ದ ಲೈಫ್ ಬ್ಲಡ್ ಆಫ್ ಎವ್ರಿ ಆ್ಯಕ್ಟಿವಿಟಿ. ಮನಿ ಕ್ರಿಯೇಟ್ಸ್ ರೆಸ್ಪಾನ್ಸಿಬಿಲಿಟಿ. ಮನಿ ಏನು ಮಾಡುತ್ತೆ? ರೆಸ್ಪಾನ್ಸಿಬಿಲಿಟಿನ ಕ್ರಿಯೇಟ್ ಮಾಡುತ್ತೆ, ಜವಾಬ್ದಾರಿಗಳನ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟು, ಟು ಯುಟಿಲೈಸ್ ದ ಅಮೌಂಟ್ ಆಫ್ ಸ್ಪೆಸಿಫಿಕ್ ಪರ್ಪಸ್ ವಿಚ್ ಇಟ್ ಈಸ್ ರಿಸೀವ್ಡ್. ಅಕಾರ್ಡಿಂಗ್ ಟು ಹೆಲ್ಪ್ಸ್ ದ ಅಕೌಂಟೆಂಟ್ ರಿಲೀವ್ ದ ಫ್ರಮ್ ರೆಸ್ಪಾನ್ಸಿಬಿಲಿಟಿ ಟು ಡೀಲಿಂಗ್ ವಿತ್ ದ ಮನಿ, every business receives money from various sources such as sales, loans, incomes, so on. ಸೊ ಅಕೌಂಟೆಂಟ್ ಏನು ಮಾಡ್ತಾನಪ್ಪ ಅಂದ್ರೆ, ಸಂಸ್ಥೆಗೆ ಬೇಕಾಗಿರುವಂಥ ಹಣ ಎಲ್ಲಿಂದ ಸಿಗುತ್ತೆ? ಲೋನಿಂದ ಸಿಗುತ್ತೆ. ಬೇರೆ ಕಡೆ ಕಂಪ್ನಿಯಿಂದ ಲೋನ್ ತರ್ತಾನೆ. ಸೊ ನೆಕ್ಸ್ಟು, ಸೇಲ್ಸ್ ಮಾಡಿದಾಗ ಹಣ ಸಿಗುತ್ತೆ, ಅದೆಲ್ಲ ಯೂಸ್ ಮಾಡಿಕೊಂಡು ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿಕೊಂಡು ಕೊನೆಗೆ ಪ್ರಾಫಿಟನ್ನು ಕಂಡುಹಿಡಿತಾನೆ. ಸೊ ಇಷ್ಟು ಇಲ್ಲಿವರೆಗೆ ನಾವು ನಿನ್ನೆ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ, ನೆಕ್ಸ್ಟ್ ಕ್ಲಾಸ್ ಹೋಗ್ತಾ ಇದ್ದೀನಿ, ನೆಕ್ಸ್ಟು ಆಪ್ಷನ್ಗೆ ಹೋಗ್ತಾ ಇದ್ದೀನಿ, ಅಕೌಂಟಿಂಗ್ ವೌಚರ್. ಹೆಡ್ಡಿಂಗ್ ಹಾಕಿ, ಅಕೌಂಟಿಂಗ್ ವೌಚರ್. ಅಕೌಂಟಿಂಗ್ ವೌಚರ್ ಬರ್ಕೊಳ್ಳಿ. ಆ್ಯನ್ ಅಕೌಂಟಿಂಗ್ ವೌಚರ್, ಆ್ಯನ್ ಅಕೌಂಟಿಂಗ್ ವೌಚರ್. An accounting voucher is a document. Accounting voucher is a document which contains the analysis of transaction. Which contains the analysis of transaction of a transaction. Which contains the analysis of transaction. It is the basis for recording. Continue para ಮಾಡಿ. It is a basis for recording. It is a basis for recording the transaction in the books of accounts. The transaction in the books of accounts. It is prepared by the accountant. It is prepared by the accountant and countersigned by the authorized person. Countersigned by the accountant. First ಬರ್ಕೊಳ್ಳಿ.
ಕಂಪ್ಲೀಟಾ? ನೋಡಿ, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ವೌಚರ್ ಬಗ್ಗೆ ಹೇಳ್ತಾ ಇದ್ದೀನಿ. ವೌಚರ್ ಅಂದರೆ ಏನು? ಇದೊಂದು ಡಾಕ್ಯುಮೆಂಟ್. ವೌಚರ್ ಅಂದ್ರೇನು? ಇದೊಂದು ಡಾಕ್ಯುಮೆಂಟ್. ದೊಡ್ಡ ದೊಡ್ಡ ಬಿಸ್ನೆಸ್ಸಲ್ಲಿ ಡಾಕ್ಯುಮೆಂಟ್ ಇಲ್ಲದೆ ಯಾವುದೇ ಟ್ರಾನ್ಸಾಕ್ಷನನ್ನು ಮಾಡಲ್ಲ. ಸೇಲ್ ಮಾಡಿದ್ರೂ ಡಾಕ್ಯುಮೆಂಟ್ ಕೊಡಬೇಕು, ಪರ್ಚೇಸ್ ಮಾಡಿದ್ರೂ ಡಾಕ್ಯುಮೆಂಟ್ನ ತೆಗೆದುಕೊಳ್ಬೇಕು. ಈಗ ನೀವು ಒಂದು ಅಂಗಡಿಗೆ ಹೋದ್ರಿ ಅಂದರೆ, ದೊಡ್ಡ ಒಂದು ಕಿರಾಣಿ ಅಂಗಡಿಗೆ ಹೋದ್ರಿ, ಅಥವಾ ನೀವು ಒಂದು ಬಿಸ್ನೆಸ್ ಮ್ಯಾನ್ ಇದ್ರಿ, ನೀವು ಏನಾದರೂ ಪರ್ಚೇಸ್ ಮಾಡ್ತೀರಾ. ಈಗ ನಿಮ್ದು ಏನು ತಿಳ್ಕೊರಿ, ಒಂದು ಸ್ಟೀಲ್ ಇಂಡಸ್ಟ್ರಿ ಇದೆ. ಯಾವುದು? ಸ್ಟೀಲ್ ಇಂಡಸ್ಟ್ರಿ. ಸ್ಟೀಲ್ ಇಂಡಸ್ಟ್ರಿ ಒಳಗೆ ಏನಿರುತ್ತೆ, ಮ್ಯಾಕ್ಸಿಮಮ್ ಸ್ಟೀಲನ್ನು ಏನು ಮಾಡ್ತೀರಪ್ಪ ಅಂದರೆ ಅದನ್ನ ರೆಡಿ ಮಾಡ್ಕೊಂಡು ಬೇರೆ ಮಟೀರಿಯಲ್ ಮಾಡ್ತೀರಾ. ಇದು ಫ್ರಿಜ್ ಇಂಡಸ್ಟ್ರಿ ತಿಳ್ಕೊಂಡು ಫ್ರಿಜ್ನ ರೆಡಿ ಮಾಡ್ತೀರಾ. ಯಾವುದು? ಗೋದ್ರೇಜ್ ಅಂತ ಒಂದು ಫ್ರಿಜ್ ಇದೆ, ಕೇಳಿದ್ರೆ ಹೆಸರು? ಗೋದ್ರೇಜ್ ಅನ್ನೋದು ಫ್ರಿಜ್ ಇದೆ. ಆ ಫ್ರಿಜ್ನ ರೆಡಿ ಮಾಡಬೇಕಾದ್ರೆ ಏನೇನು ಬೇಕು? ಆ ಫ್ರಿಜ್ನ ರೆಡಿ ಮಾಡಬೇಕಿದ್ರೆ ಇದೇ ಫ್ರಿಜ್ ಅಂತ ತಿಳ್ಕೊಣ. ಫ್ರಿಜ್ ರೆಡಿ ಮಾಡುವಂಥ ನಿಮ್ಮದೊಂದು ಸಂಸ್ಥೆ ಇದೆ. ಆ ಫ್ರಿಜ್ ರೆಡಿ ಮಾಡೋಕ್ಕೆ ಏನು ಬೇಕು? ಫೈಬರ್ ಬೇಕು, ಬೇಕಾ ಬೇಡವಾ? ಕೆಮಿಕಲ್ಸ್ ಬೇಕು, ಸ್ಟೀಲ್ ಬೇಕು, ಬೇಕಾ ಬೇಡ? ಸ್ಟೀಲ್ ಬೇಕು, ಆಮೇಲೆ ಪ್ಲಾಸ್ಟಿಕ್ಸ್ ಬೇಕು, ರಾ ಮಟೀರಿಯಲ್, ಇನ್ನೊತ್ತರ ರಾ ಮಟೀರಿಯಲ್ ಅಂತ ತಿಳ್ಕೊಳ್ಳೋಣ. ರಾ ಮಟೀರಿಯಲ್ ಬೇಕು. ಇವೆಲ್ಲ ಪರ್ಚೇಸ್ ಯಾರ ಕಡೆಯಿಂದ ಮಾಡ್ತೀರಾ? ಇವನ್ನ ಯಾರು ಮಾರ್ತಾರಲ್ಲ ಅವ್ರ ಹತ್ರ ಪರ್ಚೇಸ್ ಮಾಡ್ತೀರಾ. ಸೊ ಈಗ ಫೈಬರ್ ಅಂಗಡಿಗೆ ಹೋದ್ರಿ, ಫೈಬರ್ ಕಡೆವರೆಗೆ ಹೋಗಿ ಏನು ಮಾಡ್ತೀರಪ್ಪ ಅಂದರೆ 5 ಟನ್ ಫೈಬರ್ ತೊಗೋತೀರ. 5 ಟನ್ಸ್ ಆಫ್ ಫೈಬರ್ಸ್ ಪರ್ಚೇಸ್ ಯಾರ ಕಡೆಯಿಂದ? ಫೈಬರ್ ಅವ್ರ ಕಡೆಯಿಂದ. ಈ 5 ಟನ್ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಹಾಗೆ ದುಡ್ಡು ಕೊಟ್ಟು ಹಾಗೆ ತೊಗೊಂಬರ್ತೀರಾ, ಅಥವಾ ಏನಾದರೂ ಡಾಕ್ಯುಮೆಂಟ್ ಇರುತ್ತಾ? ಡಾಕ್ಯುಮೆಂಟ್ ಇರುತ್ತೆ. ಫೈಬರ್ ಪರ್ಚೇಸ್ ಇತ್ತಂದರೆ ಫೈಬರ್ ಅಂಗಡಿಯವರು ಏನು ಮಾಡ್ತಾರಪ್ಪ ಅಂದರೆ ಒಂದು ಡಾಕ್ಯುಮೆಂಟ್ನ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಫ್ರಿಜ್ ಇದ್ದವ್ರಿಗೆ ಕೊಡ್ತಾರೆ. ಅವಾಗ ಏನು ಮಾಡ್ತಾನೆ, ಈ ಫ್ರಿಜ್ ಪರ್ಚೇಸ್ ಮಾಡೋದು ಇವನಿಗೆ ಒಂದು 5 ಲಕ್ಷ ಕೊಡ್ತಾನೆ ತಿಳ್ಕೊಳ್ಳೋಣ. 5 lakh rupees ಅಮೌಂಟ್ ಕೊಟ್ಟ. ಯಾರಿಗೆ ಕೊಟ್ಟ? ಫೈಬರ್ ಸಂಸ್ಥೆದವ್ರು ಏನು ಮಾಡಿದಪ್ಪ ಅಂದ್ರೆ 5 ಲಕ್ಷ ರೂಪಾಯಿ ಕೊಟ್ಟ. 5 ಲಕ್ಷ ಕೊಟ್ಟದಕ್ಕೆ ಅವನೇನು ಮಾಡಿದ? ಒಂದು ರಿಸೀಟ್ ಕೊಟ್ಟ. ಆ ರಿಸೀಟ್ಗೆ ನಾವೇನಂತ ಕರಿತೀವಿ? ವೌಚರ್ ಅಂತ ಕರಿತೀವಿ. ಹಾಗಾದರೆ ಈ ವೌಚರ್ ಯಾರ ಹತ್ರ ಹೋಗುತ್ತೆ? ಅಕೌಂಟೆಂಟ್ ಹತ್ರ ಹೋಗುತ್ತೆ. ಅಕೌಂಟೆಂಟ್ ಏನು ಮಾಡ್ತಾನೆ? ತನ್ನ ಬುಕ್ಸ್ ಆಫ್ ಅಕೌಂಟಲ್ಲಿ, ಪರ್ಚೇಸ್ ಅಕೌಂಟಲ್ಲಿ ಪರ್ಚೇಸ್ ಫೈಬರ್ ಫ್ರಾಮ್ ದಿಸ್ ಕಂಪ್ನಿ ಅಂತ ಹೇಳಿ XYZ ಕಂಪ್ನಿ ಅಂತ ಹಾಕಿ ಅವನ ಅಕೌಂಟಲ್ಲಿ ಬರೆದ್ಬಿಡ್ತಾನೆ. ಅದಕ್ಕೆ ಪ್ರೂಫ್ ಏನು? ಪರ್ಚೇಸ್ ಮಾಡಿದ ಪ್ರೂಫ್ ಏನು? ವೌಚರ್. ಇದೊಂದು ಪ್ರೂಫ್ ಇರುತ್ತೆ. ಹಾಗೆ ನೀವೆಲ್ಲ ಎಲ್ಲ ಕಡೆಯಿಂದ ಪರ್ಚೇಸ್ ಮಾಡಿದ ತಕ್ಷಣ ಒಂದು ಡಾಕ್ಯುಮೆಂಟ್ನ ತೊಗೋತೀರಾ. ಆ ಡಾಕ್ಯುಮೆಂಟನ್ನು ನೀಟಾಗಿ ಫೈಲಲ್ಲಿ ಮೇಂಟೈನ್ ಮಾಡ್ತೀರಾ. ನೆಕ್ಸ್ಟ್ ನೀವು ಒಂದು ಫ್ರಿಜ್ಜನ್ನು ರೆಡಿ ಮಾಡಿ ಇನ್ನೊಬ್ಬರಿಗೆ ಮಾರಾಟ ಮಾಡ್ತೀರಾ. ಕಸ್ಟಮರ್ ಇದ್ದಾನೆ ಇಲ್ಲೊಬ್ಬ, ಆ ಕಸ್ಟಮರಿಗೆ ಮಾರಾಟ ಮಾಡಿದ್ರಿ. ಒಂದು ಫ್ರಿಜ್ಜಿಗೆ 10,000 ರೂಪಾಯಿಗೆ ಮಾರಾಟ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಈಗ ನೀವೇನು ಮಾಡಬೇಕಾಗತ್ತೆ? ಕಸ್ಟಮರಿಗೆ ನೀವು ವೌಚರ್ ಕೊಡಬೇಕಾ ಬೇಡವಾ? ಕಸ್ಟಮರ್ ಏನು ಮಾಡ್ತಾನೆ? ನಿಮಗೆ ದುಡ್ಡು ಕೊಡ್ತಾನೆ. 10,000 ಕೊಟ್ಟ. ನೀವೇನು ಮಾಡಿದ್ರಿ? 10,000 ಜಾಗನಲ್ಲಿ ಒಂದು ಫ್ರಿಜ್ ಕೊಟ್ರಿ. ಒಂದು ಫ್ರಿಜ್ ಜೊತೆಗೆ ಏನು ಕೊಟ್ರಿ? ಒಂದು ಸಣ್ಣದು ವೌಚರ್ ಕೊಟ್ರಿ. ಯಾಕೆ ಕೊಡಬೇಕು? ಟ್ರಾನ್ಸಾಕ್ಷನ್ ಆಗಿದೆ, ನಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ ಅಂತೇಳಿ ಒಂದು ವೌಚರ್ ಕೊಡ್ತೀರಾ. ಮತ್ತು ಒಂದು 1 year ವಾರಂಟಿ ಕೊಡ್ತೀರಾ, ಅಥವಾ 2 year ವಾರಂಟಿ ಕೊಡ್ಬೋದು. ಸೊ ವೌಚರ್ ಕೊಟ್ರಿ. ಸೊ ಇದೇ ವೌಚರ್ನ ಇಲ್ಲಿ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಅಕೌಂಟಿಂಗ್ ವೌಚರ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಕಂಟೇನ್ಸ್, ಅದು ಏನನ್ನು ಒಳಗೊಂಡಿತ್ತಪ್ಪ ಅಂದರೆ, ಸ್ಟ್ಯಾಂಡಪ್, ಅದೇನನ್ನು ಒಳಗೊಂಡಿತ್ತು ಅಂದರೆ ದ ಅನಾಲೈಸಿಸ್ ಆಫ್ ಟ್ರಾನ್ಸಾಕ್ಷನ್. ಅನಾಲೈಸಿಸ್ ಅಂದರೆ ವೌಚರಲ್ಲಿ ಏನೇನಿರುತ್ತೆ ಹೇಳು? ಏನೇನಿರುತ್ತೆ ಆ ವೌಚರಲ್ಲಿ? ಏನೇನಿರುತ್ತೆ? ಯಾರ ಹತ್ರನಾದ್ರೂ ಆಯ್ತಾ ವೌಚರ್ ಆಯ್ತಾ? ಯಾರ ಹತ್ರನಾದರೂ ಡಾಕ್ಯುಮೆಂಟ್ಸ್ ಇದಾವ? ವೌಚರಲ್ಲಿ ಏನೇನಿರುತ್ತಪ್ಪ ಅಂದರೆ ಸಿಂಪಲ್ ಆಗಿ ಫಸ್ಟ್ ಅವ್ರದ್ದು GST ನಂಬರ್ ಇರುತ್ತೆ. ಇಲ್ಲಿ ಏನೋ ಫೋನ್ ನಂಬರ್ ಎಲ್ಲ ಬರೆದಿರ್ತಾರೆ. ಕೆಳಗೆ ನೇಮ್ ಅಂತ ಬರೆದಿರ್ತಾರೆ. ಆಯಿತಾ? ಓಕೆ, ಎಸ್, ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ವೌಚರ್. ಈ ಥರ ವೌಚರ್ ಇರುತ್ತೆ. ಈ ವೌಚರಲ್ಲಿ ಏನಿರುತ್ತಪ್ಪ ಅಂದರೆ ಅಲ್ಲಿ ವೌಚರ್ ರಸೀದಿ ನಂಬರ್ ಅಂತ ಇರುತ್ತೆ. ಇಲ್ಲಿ ರೆಡ್ ಕಲರ್ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ರಸೀದಿ ನಂಬರ್ ಅಂತ ಇರುತ್ತೆ. ಸೊ ಇಲ್ಲಿ ಯಾವುದೋ ಒಂದು ಶಾಲೆದು ಫೀ ಇದೆ, ಟರ್ಮ್ ಫೀ. ಆದರ್ಶ್ ಕನ್ನಡ ಮಾಧ್ಯಮ ಶಾಲೆ ಅಂತ ಇದೆ. 13/40 ಎಷ್ಟೇ ತಾರೀಕು ಅಂದರೆ ಯಾವ ಡೇಟಿಗೆ ಅವ್ರು ಬಂದು ಅಮೌಂಟ್ನ ಕಟ್ಟಿದ್ದಾರೆ, ಯಾರ ಹೆಸರು ಮೇಲೆ ಕಟ್ಟಿದ್ದಾರೆ, ಯಾವ ಅಮೌಂಟ್ನ ಕಟ್ಟಿದ್ದಾರೆ, ಮತ್ತು ಸೈನ್ ಕೂಡ ಮಾಡಿದ್ದಾರೆ. ಕೆಳಗಡೆ ಆ ಪ್ರಿನ್ಸಿಪಲ್ ಸೈನು ಕೂಡ ಮಾಡಿದ್ದಾರೆ. ಇದೊಂದು ಸ್ಕೂಲ್ ಫೀಸನ್ನು ಕಟ್ಟಿದಂಥ ವೌಚರ್. ಸ್ಕೂಲಿಗೆ ಇದೊಂದು ವೌಚರ್ ಡಾಕ್ಯುಮೆಂಟ್, ಇದೊಂದು ದಾಖಲೆ. ಈ ದಾಖಲೆ 2 ಕಾಪಿ ಇರುತ್ತೆ. ಒಂದು ಕಾಪಿ ಇದು ಒರಿಜಿನಲ್ ಕಾಪಿ, ಇದು ಕೆಳಗಡೆ ಇರೋ ಕಾಪಿ ಕಾರ್ಬನ್ ಕಾಪಿ ಅಂತ ಇರುತ್ತೆ. ಒರಿಜಿನಲ್ ಕಾಪಿನ ಇವ್ರಿಗೆ ಕೊಡ್ತಾರೆ, ಕಾರ್ಬನ್ ಕಾಪಿನ ಇವ್ರು ಇಟ್ಕೊಳ್ತಾರೆ. ಕುತ್ಕೊ, ನಿದ್ದೆ ಮಾಡಬೇಡ. ಅರ್ಥ ಆಯ್ತಾ? ಅದಕ್ಕಾಗಿ ಹೇಳ್ತಾರೆ ಆ್ಯನ್ ಅಕೌಂಟಿಂಗ್ ವೌಚರ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಅನಾಲೈಸಿಸ್ ಆಫ್ ಟ್ರಾನ್ಸಾಕ್ಷನ್
ಟ್ರಾನ್ಸಾಕ್ಷನ್ ಎನಾಲಿಸಿಸ್ ಹೇಳುತ್ತೆ, ಅಲ್ಲಿ ಒಳಗಡೆ ಇರುವಂಥ ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ. ನೆಕ್ಸ್ಟ್ ಇಟ್ ಈಸ್ ಎ ಬೇಸಿಸ್ ಫಾರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಇಟ್ ಈಸ್ ಪ್ರಿಪೇರ್ಡ್ ಬೈ ದಿ ಅಕೌಂಟೆಂಟ್. ಯಾರು ಪ್ರಿಪೇರ್ ಮಾಡ್ತಾರೆ ಇದನ್ನ? ಅಕೌಂಟೆಂಟ್ ಪ್ರಿಪೇರ್ ಮಾಡ್ತಾರೆ. ಶಾಲೆಯಲ್ಲಿ ಯಾರು ಪ್ರಿಪೇರ್ ಮಾಡ್ತಾರೆ? ಕ್ಲರ್ಕ್ ಪ್ರಿಪೇರ್ ಮಾಡ್ತಾನೆ. ಅಲ್ಲಿ ಯಾರು ಅಕೌಂಟೆಂಟ್ ಇರಲ್ಲ. ಇರ್ಬೋದು, ದೊಡ್ಡ ದೊಡ್ಡ ಕಾಲೇಜಲ್ಲಿ ಅಕೌಂಟೆಂಟ್ ಇರ್ಬೋದು, ಆದರೆ ಇಲ್ಲಿ ಕ್ಲರ್ಕ್ನ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟು ಕೌಂಟರ್ ಸೈನ್ಡ್ ಬೈ ದ ಅಕೌಂಟೆಂಟ್. ಕೌಂಟರ್ ಸೈನ್ ಯಾರು ಮಾಡ್ತಾರೆ? ಪ್ರಿನ್ಸಿಪಲ್ ಮಾಡ್ತಾರೆ. ಹಾಗೆ ಇಲ್ಲಿ ಕೌಂಟರ್ ಸೈನ್ ಯಾರು ಮಾಡ್ತಾರೆ? ಮ್ಯಾನೇಜರ್ ಮಾಡ್ತಾನೆ. ಸೊ ಇಷ್ಟೇ. ವೋಚರ್ ಇಂದ ನಮ್ಗೆ ಏನು ಯೂಸ್ ಆಗುತ್ತೆ? ನೀವು ಪುಸ್ತಕಿ ನಾಲೆಜ್ ಬಗ್ಗೆ ಬೇಡ, ನಾನು ಪುಸ್ತಕಿ ನಾಲೆಜ್ ಬಗ್ಗೆ ಹೇಳ್ತೀಯಲ್ಲ, ಆ ವೋಚರಿಂದ ಏನು ಹೆಲ್ಪ್ ಆಗುತ್ತೆ? ಏನು ಹೆಲ್ಪ್ ಆಗುತ್ತೆ? ವೋಚರಿಂದ ಏನು ಹೆಲ್ಪ್ ಆಗುತ್ತೆ? ಯಾವ ಡೇಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಯಾರಿಗೆ ನಾವು ಆ ಟ್ರಾನ್ಸಾಕ್ಷನ್ನ ಕೊಟ್ಟಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ವೋಚರಿಂದ ಡೈರೆಕ್ಟ್ಲಿ ಮಾರಾಟ ಮಾಡಿದ್ರಿ. ಈಗ ಕಿರಾಣಿ ಅಂಗಡಿ ಇದೆ, ಬಂದ ತೊಗೊಂಡ ಹೋದ, ಹೆಸರು ಬರ್ಕೋತೀರಾ? ಇಲ್ಲ. ಯಾರಿಗೆ ಮಾರಾಟ ಮಾಡಿದೆ ಅನ್ನೋದು ಗೊತ್ತಾಗಲ್ಲ. ಅದೇ ವೋಚರ್ ಕೊಟ್ಟಿದ್ದರೆ ರೆಕಾರ್ಡಿಂಗ್ ಇರುತ್ತೆ. ಪ್ರತಿಯೊಂದು ರೆಕಾರ್ಡ್ ಮಾಡಿಟ್ರೆ ಯಾವಾಗ, ಯಾರಿಗೆ, ಎಲ್ಲಿ, ಎಷ್ಟು ಅಮೌಂಟಿಗೆ ನಾವು ಅಮೌಂಟ್ನ ಕೊಟ್ಟಿವಿ ಅನ್ನೋದು ಕೂಡ ವೋಚರಿಂದ ಗೊತ್ತಾಗುತ್ತೆ. ದಟ್ ಈಸ್ ದ ಅನಾಲಿಸಿಸ್ ಆಫ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಆಲ್ ವೋಚರ್ಸ್ ಆರ್ ಸೀರಿಯಲಿ ನಂಬರ್ಡ್ ಆ್ಯಂಡ್ ಕೆಪ್ಟ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಬರ್ಕೊಳ್ಳಿ ಕೆಳಗೆ. ಈಗ ವೋಚರನ್ನು ಸ್ಟಾರ್ಟ್ ಮಾಡಿದಾಗ 1ರಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡು. ಈಗ ನೋಡಿ, ಫಸ್ಟ್ ಒಂದು ವೋಚರ್, 1ನೇ ವೋಚರ್ ಇದೆ. 2ನೇದಕ್ಕೆ 5 ನಂಬರ್ಗೆ ಹೋಗ್ತಾರೆ. 3ನೇದಕ್ಕೆ 8 ನಂಬರ್ ಹೋಗ್ತಾರೆ. 1, 5, 8, 20, 21, ಆಮೇಲೆ 4, ಆಮೇಲೆ 2 ಹಿಂಗೆ ಹೋಗ್ತಾರೆ. 1, 2, 3, 4, 5, 6 ಹೋಗ್ತಾರೆ. ಇದಕ್ಕೆ ಯಾವ ಆರ್ಡರ್ ಅಂತ ಕರಿತೀವಿ? ಕ್ರೋನೋಲಾಜಿಕಲ್ ಆರ್ಡರ್. ಯಾವುದು? ಸೀರಿಯಲಿ ಕ್ರೋನೋಲಾಜಿಕಲ್ ಆರ್ಡರ್ ಅಂತ ಕರಿತೀವಿ. ಬರ್ಕೊಳ್ಳಿ. ಆಲ್ ವೋಚರ್ಸ್ ಆರ್ ಸೀರಿಯಲಿ, ಆಲ್ ವೋಚರ್ಸ್ ಆರ್ ಸೀರಿಯಲಿ ಆ ಸೀರಿಯಲ್ ಅದ ಮತ್ತು ಸೀರಿಯಲ್ ನಂಬರ್ಡ್ ಆ್ಯಂಡ್ ಕೆಪ್ಟ್ serially and kept chronological order. Chronological order. ತಿಳಿತಾ? ವೋಚರ್ ಬಗ್ಗೆ ತಿಳಿತಲ್ಲ. ವೋಚರ್ಸ್ ಕೊಡ್ಬೋದು, ವೋಚರ್ಸ್ನ ತೆಗೆದುಕೊಳ್ಬೋದು. ಅದ್ರ ಬಗ್ಗೆ ಮತ್ತೆ ನಾವು ಮುಂದೆ ಕಲಿತೀವಿ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕಿ. ಇದಾಗಿದ ತಕ್ಷಣ ಅಕೌಂಟಿಂಗ್ ಸೈಕಲ್ಸ್. ಯಾವುದು? ಅಕೌಂಟಿಂಗ್ ಸೈಕಲ್. ಇದು ಪ್ರತಿ ವರ್ಷ 5 ಮಾರ್ಕ್ಸಿಗೆ ಬರ್ತಾಯಿತ್ತು, ಆದರೆ ಈ ವರ್ಷ 5 ಮಾರ್ಕ್ಸಿಗೆ ಇದನ್ನು ಕೇಳಲ್ಲ, 1 ಮಾರ್ಕ್ಸಿಗೆ ಕೇಳ್ತಾರೆ, 2 ಮಾರ್ಕ್ಸಿಗೆ ಕೇಳ್ಬೋದು. ಅಕೌಂಟಿಂಗ್ ಸೈಕಲ್ಸ್. ಆಮೇಲೆ ಅಕೌಂಟಿಂಗ್ ಇಕ್ವೇಷನ್ ಬಗ್ಗೆ ಹೇಳ್ತೀನಿ. ಅಕೌಂಟಿಂಗ್ ಸೈಕಲ್ ಆಗಿದ ತಕ್ಷಣ ಅಕೌಂಟಿಂಗ್ ಇಕ್ವೇಷನ್ನ ಸ್ಟಾರ್ಟ್ ಮಾಡೋಣ. ಅಕೌಂಟಿಂಗ್ ಸೈಕಲ್. ಸೈಕಲ್ ಬಗ್ಗೆ ಗೊತ್ತು. ಸೈಕಲ್ ನೋಡಿದಿರಿ ಎಲ್ಲರೂ? ಸೈಕಲ್ ಗಾಳಿ ಹೆಂಗೆ ತಿರುಗತ್ತೆ? ರೌಂಡ್ ಆಗಿ ತಿರುಗತ್ತೆ. ಅದೇ ಥರ ಸೇಮ್ ಇಲ್ಲೂ ಕೂಡ ಇಲ್ಲಿ 2 ಥರ ಅಕೌಂಟಿಂಗ್ ಸೈಕಲ್ಸ್ ಇದ್ದಾವೆ. ಅದ್ರ ಬಗ್ಗೆ ಸ್ವಲ್ಪ ಬರ್ಕೊಳ್ಳಿ. ಅಕೌಂಟಿಂಗ್ ಸೈಕಲ್ಸ್ ಈಸ್ ಎ ಕಂಪ್ಲೀಟ್ ಸೀಕ್ವೆನ್ಸ್. ಅಕೌಂಟಿಂಗ್ ಸೈಕಲ್ ಈಸ್ ಎ ಕಂಪ್ಲೀಟ್ ಸೀಕ್ವೆನ್ಸ್. ಅಕೌಂಟಿಂಗ್ ಸೈಕಲ್ ಈಸ್ ಎ ಕಂಪ್ಲೀಟ್ ಸೀಕ್ವೆನ್ಸ್. ಸೀಕ್ವೆನ್ಸ್ ಸ್ಪೆಲ್ಲಿಂಗ್ SEQUENCE. SEQUENCE. Sequence of accounting process which begins with the recording of business transaction. The recording of business transaction in the books of original entry.
in the books of original entry. ಟೂ ಟೈಪ್ಸ್ ಆಫ್ ಅಕೌಂಟಿಂಗ್ ಸೈಕಲ್ಸ್. ಇಲ್ಲಿ ಅಕೌಂಟಿಂಗ್ ಸೈಕಲ್ಸಲ್ಲಿ ಮತ್ತೆ 2 ಟೈಪ್ಸ್ ಬರ್ತವೆ. ಇನ್ನೊಂದ್ಸರಿ ಹೇಳ್ತೀನಿ. ಇನ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ, ಇನ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಇಲ್ಲಿ 2 ಟೈಪ್ಸ್ ಆಫ್ ಅಕೌಂಟಿಂಗ್ ಸೈಕಲ್ ಬರುತ್ತೆ. ಸೊ ಫಸ್ಟ್ ಒನ್ ಬರುತ್ತೆ ಅಂಡರ್ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಟ್ರೆಡಿಷನಲ್ ಅಕೌಂಟಿಂಗ್ ಸೈಕಲ್. ಇನ್ನೊಂದು ಮಾಡರ್ನ್ ಅಕೌಂಟಿಂಗ್ ಸೈಕಲ್. ಎರಡು ಥರ ಸೈಕಲ್ ಇದೆ, ಟ್ರೆಡಿಷನಲ್ ಸೈಕಲು, ಮಾಡರ್ನ್ ಅಕೌಂಟಿಂಗ್ ಸೈಕಲು. ಸೊ ಎರಡೂ ಕಡೆ ಸೇಮ್. ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಬರ್ಕೊಳ್ಳಿ. ಬಿಸ್ನೆಸ್ ಟ್ರಾನ್ಸಾಕ್ಷನ್, ಎರಡನೇದು ಬಂದುಬಿಟ್ಟು ಜರ್ನಲ್, ಮೂರನೇದು ಬಂದುಬಿಟ್ಟು ಲೆಜರ್, ನಾಲ್ಕನೇದು ಬಂದುಬಿಟ್ಟು ಟ್ರಯಲ್ ಬ್ಯಾಲೆನ್ಸ್, ನೆಕ್ಸ್ಟು ಫೈನಲ್ ಅಕೌಂಟ್ಸ್, ಸೊ ಫಸ್ಟ್ ಇಲ್ಲಿ ಬರುತ್ತೆ. ಆಮೇಲೆ ಅಲ್ಲಿಂದ ಡಾಕ್ಯುಮೆಂಟ್ಸ್ಗಳನ್ನ ಲೆಜರ್ ಕಳಿಸ್ತೀವಿ, ಆಮೇಲೆ ಡಾಕ್ಯುಮೆಂಟ್ಸ್ಗಳನ್ನ ಟ್ರಯಲ್ ಬ್ಯಾಲೆನ್ಸ್ ಕಳಿಸ್ತೀವಿ. ಅದಾಗಿದ್ದ ತಕ್ಷಣ ಅಲ್ಲಿಂದ ಡಾಕ್ಯುಮೆಂಟ್ನ ಫೈನಲ್ ಅಕೌಂಟ್ ಕಳಿಸ್ತೀವಿ. ಮತ್ತೆ ಫಸ್ಟಿಂದ ಸ್ಟಾರ್ಟ್ ಬರ್ಕೊಡಿ. ಕಂಪ್ಲೀಟ್ ಆಯಿತಾ?
ಸೆಪ್ರೇಟ್ ತೆಗಿಬೇಕಾಗತ್ತೆ, ಮೇಲೆ ಕೆಳಗೆ. ನೀವು ಆ ಕಡೆ ಆಜು ಬಾಜು ತೆಗಿಯಂಗಿಲ್ಲ. ಫೇರಲ್ಲಿ ಬಿಡಿಸ್ಬೇಕಾದ್ರೆ ಫಸ್ಟ್ ಹೆಡಿಂಗ್ ಹಾಕ್ಬೇಕು, ಟ್ರೆಡಿಷ್ನಲ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಹಾಕ್ಬೇಕು. ಹೆಡ್ಡಿಂಗ್ ಹಾಕಿ ಒಂದು ತೆಗೀರಿ, ಆಮೇಲೆ ಸೆಕೆಂಡ್ ಹೆಡ್ಡಿಂಗ್ ಹಾಕಿಬಿಟ್ಟು ಅದನ್ನು ತೆಗೀರಿ. 1-2 ಪೇಜಲ್ಲಿ ಸೆಪ್ರೇಟ್ ಆಗಬೇಕು, ದೊಡ್ಡದಾಗಿ ತೆಗಿಬೇಕು. ಆಯಿತಾ? ನೋಡಿ, 2 ಥರ ಅಕೌಂಟಿಂಗ್ ಸೈಕಲ್ಸ್ಗಳಿದ್ದಾವೆ. ಒಂದು ಟ್ರೆಡಿಷ್ನಲ್ ಅಕೌಂಟಿಂಗ್ ಸೈಕಲು, ಇನ್ನೊಂದು ಮಾಡರ್ನ್ ಅಕೌಂಟಿಂಗ್ ಸೈಕಲು. ಸೊ ಹಳೇ ಪದ್ಧತಿ ಪ್ರಕಾರ ಈ ಥರ ಬಿಡಿಸ್ತೀವಿ, ಹೊಸ ಪದ್ಧತಿ ಪ್ರಕಾರ ನಾವು ಈ ಥರ. ಈಗ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಸಲ್ಲೂ ಮಾಡರ್ನೇ ಯೂಸ್ ಮಾಡ್ತಾಯಿದ್ದಾರೆ. ಜರ್ನಲ್ ಎಂಟ್ರಿನ ಕಡಿಮೆ ಆಗಿದೆ, ಆಲ್ಮೋಸ್ಟ್ ಎಲ್ಲ ಮಾಡರ್ನೇ ಯೂಸ್ ಮಾಡ್ತಿದ್ದಾರೆ. ಈ ಹಳೆ ಪದ್ಧತಿ ಹೋಗುತ್ತೆ. ಈಗ ಟ್ರೆಡಿಷ್ನಲ್ ಅಂದರೆ ಹಳೆ ಪದ್ಧತಿ ಹೆಂಗಪ್ಪ ಅಂದರೆ, ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಎಲ್ಲರೂ ಧೋತಿಗಳನ್ನ ಉಡ್ತಿದ್ರು, ಪಂಜೆಗಳನ್ನ ಹಾಕೋತಿದ್ರು, ಟೊಪ್ಪಿಗೆಗಳನ್ನ ಹಾಕ್ತಿದ್ರು, ಗಾಂಧಿ ಟೊಪ್ಪಿಗೆ ಹಾಕ್ತಿದ್ರು. ಈಗ ಯಾರಾದರೂ ಅದನ್ನ ಯೂಸ್ ಮಾಡ್ತಾರಾ? ಇಲ್ಲ. ಅದನ್ನ ಯಾರಾದರೂ ಹಾಕಿದರೆ ಅದೇ ಫ್ಯಾಷನ್ ಆಗಿಬಿಡುತ್ತೆ ಈಗ. ಅರ್ಥ ಆಗ್ತಿದೆಯಾ? ಹಳೇದೆಲ್ಲ ಬಿಟ್ಟು ಏನು ಮಾಡ್ತಾರೆ, ಜೀನ್ಸ್ ಪ್ಯಾಂಟು, ಟಿ ಶರ್ಟು ಯೂಸ್ ಮಾಡ್ತಾರೆ. ಸೊ ಈಗಿನ ಟ್ರೆಂಡಿಗೆ ಆಗಿನ ಟ್ರೆಂಡಿಗೆ ಡಿಫ್ರೆಂಟ್ ಇದೆ. ಹಳೆ ಕಾಲದಲ್ಲಿ ಮೊದಲು ಏನಿತ್ತು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಏನಾಗ್ತಿತ್ತು, ನಡ್ಕೊತ ಹೋಗ್ತಿದ್ರು ಒಂದು 2000 ವರ್ಷದ ಹಿಂದೆ. ಆಮೇಲೆ ಏನಾಯಿತು, ಕುದುರೆಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಎತ್ತುಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎತ್ತಿನ ಗಾಡಿನ ಸ್ಟಾರ್ಟ್ ಮಾಡಿದ್ರು, ಎತ್ತಿನ ಬಂಡಿ ಅಂತ ಕರೀತಾರಲ್ಲ, ಅದು ಸ್ಟಾರ್ಟ್ ಮಾಡಿದ್ರು. ಅದಾಗಿದ್ದ ತಕ್ಷಣ ಸೈಕಲ್ಗಳು ಬಂತು. ಸೈಕಲ್ ಆಗಿದ್ದ ತಕ್ಷಣ ಬೈಕ್ಸ್ ಬಂತು, ಕಾರ್ ಬಂತು, ಟ್ರೈನ್ ಬಂತು, ಏರೋಪ್ಲೇನ್ ಬಂದಿದೆ, ರಾಕೆಟ್ ಕೂಡ ಬಂದಿದೆ. ಈ ಎಲೆಕ್ಟ್ರಿಕಲ್ ವೆಹಿಕಲ್ಸು ಬಂದಿದೆ ಹೊಸದು. ಸೊ ಇದೇ ಥರ ಏನಾಗುತ್ತೆಪ್ಪ ಅಂದರೆ, ಪ್ರತಿ ವರ್ಷ ಟ್ರೆಡಿಷನ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಳೆ ಪದ್ಧತಿ ಪ್ರಕಾರ, ಹಳೆ ಅಕೌಂಟಿಂಗ್ ಪದ್ಧತಿ ಪ್ರಕಾರ ಮೊದಲು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಟ್ರಾನ್ಸಾಕ್ಷನ್ ಆಗಿದ ತಕ್ಷಣ ವೋಚರ್ಗಳನ್ನ ಎಲ್ಲ ರೆಡಿ ಮಾಡ್ತಿದ್ರು. ಆ ವೋಚರ್ಗಳಿಂದ ಏನು ಮಾಡ್ತಿದ್ದಾರೆ ಅಂದರೆ, ಜರ್ನಲ್ ಎಂಟ್ರಿ ಬುಕ್ಸ್ಗಳನ್ನ ಬರಿತಿದ್ರು. ಇದು ಕೂಡ ಪ್ರಾಬ್ಲಮ್ಸ್ಗಳೇ. ಇದು 12 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತೆ. ಈ ಜರ್ನಲ್ ಎಂಟ್ರಿ ಮುಗಿತಂದರೆ ಆ ಜರ್ನಲ್ ಎಂಟ್ರಿಯಲ್ಲಿರುವಂಥ ಟ್ರಾನ್ಸಾಕ್ಷನ್ಗಳನ್ನ ಎಲ್ಲಿ ಕಳಿಸ್ತಿದ್ರು, ಲೆಜರ್ ಕಳಿಸ್ತಿದ್ರು. ಲೆಜರ್ ಕೂಡ ಒಂದು ಪ್ರಾಬ್ಲಮ್ಮೇ, ಅದು ಮೇಂಟೈನ್ ಮಾಡಲೇಬೇಕು. ನೆಕ್ಸ್ಟ್ ಅದು ಲೆಜರ್ ಆಗಿದ ತಕ್ಷಣ ಅದನ್ನು ಎಲ್ಲಿ ಕಳಿಸಿದ್ರು, ಟ್ರಯಲ್ ಬ್ಯಾಲೆನ್ಸಿಗೆ ಕಳಿಸಿದ್ರು. ಆಮೇಲೆ ಟ್ರಯಲ್ ಬ್ಯಾಲೆನ್ಸ್ ಕೂಡ ಒಂದು ಅಕೌಂಟೇ. ಇದರಿಂದ ನೆಕ್ಸ್ಟ್ ಕೊನೆಗೆ ಫೈನಲ್ ಅಕೌಂಟ್, ನಿಮ್ಮ ಬಿಸ್ನೆಸ್ ಕ್ಲೋಸ್ ಆಗ್ತಾ ಇದೆ ಅಂಥ ಮೂಮೆಂಟಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಇದು. ಇಲ್ಲಿ ಎಲ್ಲಾದರೂ ಮುಗೀತು ಅಂದರೆ, ಕಂಪ್ಲೀಟಾಗಿ ಮುಗೀತು ಅಂದರೆ ಮತ್ತೆ ಫಸ್ಟ್ ಇಯರಿಂದ ಬಿಸ್ನೆಸ್ ಸ್ಟಾರ್ಟ್ ಯಾವಾಗ ಆಗುತ್ತೆ, 1/4ಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2020 ತೊಗೊಳ್ಳೋಣ, ಎಂಡ್ ಯಾವಾಗುತ್ತೆ, ಇಲ್ಲ ಮುಗಿಸ್ಕೊಂಬಂದು ಎಂಡ್ ಎಲ್ಲಿ ಆಗುತ್ತೆ, 31/3/2021. ಅರ್ಥ ಆಯ್ತಾ? ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಲಾಸ್ಟಿಗೆ ಬಂದು ಇಲ್ಲಿ ಎಂಡ್ ಆಗುತ್ತೆ. ಮತ್ತೆ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿಂದ ನೆಕ್ಸ್ಟ್ ಇಯರ್ ಯಾವ್ದು ಬರುತ್ತೆ, 31/3/21. ನೆಕ್ಸ್ಟ್ ಯಾವ್ದು ಬರುತ್ತೆ, 1/4/21. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಕಂಟಿನ್ಯೂ. ಪ್ರತಿ ವರ್ಷ ಇದೇ ರೌಂಡ್ ಹೊಡಿತಿದ್ದು. ಅದಕ್ಕಾಗಿ ಇದನ್ನು ಅಕೌಂಟಿಂಗ್ ಸೈಕಲ್ ಅಂತ ಕರೀತಾರೆ. ಇದು ಹಳೆಯ ಪದ್ಧತಿ. ಇನ್ನು ಹೊಸ ಪದ್ಧತಿ ಪ್ರಕಾರ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಅದಾಗಿದ್ದ ತಕ್ಷಣ ಅದನ್ನು ಸಬ್ಸಿಡರಿ ಬುಕ್ಸ್ಗೆ ಕಳಿಸ್ತಾರೆ. ಸಬ್ಸಿಡಿ ಬುಕ್ಸ್ ಎಷ್ಟಿದ್ದಾವೆ, 8 ಇದ್ದಾವೆ. ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಅಕೌಂಟಿಂಗ್ ರಿಸಿವಬಲ್, ಅಕೌಂಟ್ ಪೇಬಲ್, ಜರ್ನಲ್ ಪ್ರಾಪರ್, ಇವೆಲ್ಲ ಕೂಡಿಸಿ 8 ಬುಕ್ಸ್ಗಳಿದ್ದಾವೆ. ಸೆಪ್ರೇಟಾಗಿ ಏನು ಮಾಡ್ತಾರೆ ಅಂದರೆ, ರೆಕಾರ್ಡ್ಗಳನ್ನ ಮಾಡ್ತಾರೆ. ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಕಳಿಸ್ತಾರಪ್ಪ ಅಂದರೆ ಲೆಜರ್ ಕಳಿಸ್ತಾರೆ. ಲೆಜರಿಂದ ನೆಕ್ಸ್ಟ್ ಕಳಿಸ್ತಾರೆ ಟ್ರಯಲ್ ಬ್ಯಾಲೆನ್ಸ್, ಆಮೇಲೆ ಫೈನಲ್ ಅಕೌಂಟ್, ಮತ್ತೆ ಸೆಪ್ರೇಟ್ ಮತ್ತು ಫಸ್ಟಿಂದ. ಹಾಗಾಗಿ ಸೊ ನಾವು ಎರಡೂ ನೋಡ್ತೀವಿ. ಜರ್ನಲ್ ಎಂಟ್ರಿನೂ ಸಾಲ್ವ್ ಮಾಡಬೇಕಾಗತ್ತೆ, ಸಬ್ಸಿಡಿ ಬುಕ್ನೂ ಸಾಲ್ವ್ ಮಾಡಬೇಕಾಗತ್ತೆ. ಆ ಸಬ್ಸಿಡಿ ಬುಕ್ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ ಐತೆ, ಜರ್ನಲ್ ಎಂಟ್ರಿ ಕೂಡ 12 ಮಾರ್ಕ್ಸಿಗೆ ಪ್ರಾಬ್ಲಮ್ ಐತೆ. ಎರಡೂ ಇಂಪಾರ್ಟೆಂಟೇ ನಿಮ್ಮ ಒಂದು ಎಕ್ಸಾಮ್ಗೆ, ತುಂಬ ಇಂಪಾರ್ಟೆಂಟು. 12 ಮಾರ್ಕ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಎಲ್ಲಿಂದ, ಜರ್ನಲಿಂದ. ಈಗ ನಾನು ಯಾವ್ದು ಹೇಳ್ತಾ ಇದ್ದೀನಿ, ಇವತ್ತೇನು ಹೇಳಿದೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬಗ್ಗೆ ಹೇಳಿದೆ, ಬಿಸ್ನೆಸ್ ವಹಿವಾಟುಗಳ ಬಗ್ಗೆ ಹೇಳಿದೆ ನಾನು. ಅದಾಗಿದ್ದ ತಕ್ಷಣ ಬರೋದು ಯಾವುದು, ನೆಕ್ಸ್ಟ್ ಇನ್ನು 2-3 ಕ್ಲಾಸ್ನಲ್ಲಿ ಜರ್ನಲ್ಗೆ ಬರ್ತೀವಿ ನಾವು. ಈ ಜರ್ನಲ್ನ ನೀವು ಸಾಲ್ವ್ ಮಾಡಬೇಕಾದ್ರೆ 3 ರೂಲ್ಸ್ ಬರಬೇಕು ನಿಮಗೂ. ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಪರ್ಸ್ನಲ್, ರಿಯಲ್, ಈ ಜರ್ನಲ್ ಅದಕ್ಕೆ ಹೇಳ್ತಿದ್ದೀನಿ. ಈ ಒಂದು ವಾರ ಅಥವಾ ನೆಕ್ಸ್ಟ್ ವಾರ ಯಾರು ದಯವಿಟ್ಟು ಕ್ಲಾಸ್ ಮಿಸ್ ಮಾಡಿದ್ರೆ ಮುಂದೆ ಗೊತ್ತಾಗುತ್ತೆ, ಲೈಫ್ ಟೈಮ್ ಗೊತ್ತಾಗುತ್ತೆ. ಅದಕ್ಕಾಗಿ ಕ್ಲೀನಾಗಿ ಕರೆಕ್ಟಾಗಿ ಹೇಳ್ಕೊಡ್ತೀನಿ, ಅದನ್ನು ಪರ್ಫೆಕ್ಟಾಗಿ ತಿಳ್ಕೊಳ್ತೀನಿ. ಕ್ಲಾಸ್ ಮಿಸ್ ಮಾಡಿ ಗೊತ್ತಾಯ್ತಾ? ಇವತ್ತು ಕ್ಲಾಸ್ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ಗೆ ಮುಂದೆ